ಓಕೆ ರಾಹುಲ, ಇವತ್ತು ನಾವು ಪ್ರಿಪೋಸಿಷನ್ ಚಾಪ್ಟರ್ ಮಾಡೋಣ. ಪ್ರಿಪೋಸಿಷನ್ ಚಾಪ್ಟರ್ ನೋಡಿಲ್ಲ. ಪ್ರಿಪೋಸಿಷನ್ ಏನೈತಿದ? ಪ್ರಿಪೋಸಿಷನ್ ಈಸ್ ಅ ವರ್ಡ್ that is placed before a noun or a pronoun. It shows the relation of that noun or pronoun with some other word. ಏನು ನೆನಪಿಡು, ಪ್ರಿಪೋಸಿಷನ್ ಹೆಂಗೆ ಗೊತ್ತೈತಿ? ನೌನ ಮತ್ತು ಪ್ರನೌನ್ ಬಾಜು ಕಟ್ಟ ಪ್ರಿಪೋಸಿಷನ್ ಯೂಸ್ ಮಾಡ್ತಾರೆ. ನೌನ್ ಮತ್ತು ಇಲ್ಲಿ ನೋಡಿ, ಇಲ್ಲೈತಿ ನೌನ, ಇಲ್ಲೈತಿ ಪ್ರನೌನ, ಇದ್ರ ಬಾಜುಕ್ಕೆ ಪ್ರಿಪೋಸಿಷನ್ನು ಯೂಸ್ ಮಾಡ್ತಾರಂತ. ಓಕೆ, ಇದು ಯೂಸ್ ಮಾಡಿ ಅನ್ಕೋ, ಇದ್ರದ್ದು ಏನೋ ಒಂದು ಮೀನಿಂಗ್ ಐತಿ. ವರ್ಬ್ ಅಂತ ಅನ್ಕೋ, ವರ್ಬ್ ಜೊತೆ ಇದೇನೊಂದು ಮೀನಿಂಗ್ ಐತಿ ಅಂತ ತೋರಿಸ್ತೈತಿ. ಅಬ್ಜೆಕ್ಟಿವ್ ಬಂತು ಅನ್ಕೋ, ಅಬ್ಜೆಕ್ಟಿವ್ ಜೋಡೆ ಇದ್ರದ್ದು ಏನೋ ಒಂದು ಲಿಂಕ್ ಐತಿ ಅಂತ ಪ್ರಿಪೋಸಿಷನ್ ತೋರಿಸ್ತೈತಲ್ಲಿ. ಅಂದರೆ ನೋಡಿ ಇಲ್ಲಿ, ಅ ಪ್ರಿಪೋಸಿಷನ್ ಈಸ್ ಅ ವರ್ಡ್ ದ್ಯಾಟ್ ಈಸ್ ಪ್ಲೇಸ್ಡ್ ಬಿಫೋರ್ ಅ ನೌನ್ ಆರ್ ಅ ಪ್ರೊನೌನ್. ನೌನ್ ಮತ್ತು ಪ್ರೊನೌನ್ ಬಾಜುಕ್ಕೆ ಪ್ರಿಪೋಸಿಷನ್ ವರ್ಡ್ ಹಾಕ್ತಾರಂತ. ಎದಕ್ಕಂದ್ರೆ ಇಟ್ ಶೋಸ್ ದ ರಿಲೇಷನ್ ಆಫ್ ದ್ಯಾಟ್ ನೌನ್ ಆರ್ ಪ್ರೊನೌನ್ ವಿತ್ ಸಮ್ ಅದರ್ ವರ್ಡ್. ನೌನ್, ಪ್ರೊನೌನ್, ಆ್ಯಡ್ವರ್ಬ್, ಅಬ್ಜೆಕ್ಟಿವ್ ಇದ್ರ ಜೊತೆ ಆ ಒಂದು ನೌನ್ ಮತ್ತು ಪ್ರೊನೌನ್ದ ಏನು ಸಂಬಂಧ ಐತಿ ಅಂತ ಪ್ರಿಪೋಸಿಷನ್ ನಮ್ಗೆ ಹೇಳ್ಕೊಡ್ತೈತಿ. ಯಾವ ರೀತಿ ನೋಡಿ ಇಲ್ಲಿ, ಈಸ್ ಫೌಂಡ್ ಆಫ್ ಮ್ಯೂಸಿಕ್ ಏನೀಗ ನೌನ್. ಓಕೆ, ಜಸ್ಟ್ ನಾನು ಈಸ್ ಫೌಂಡ್ ಮ್ಯೂಸಿಕ್ ಅಂದ್ರೆ ಏನು ಅರ್ಥ ಇರಂಗಿಲ್ಲ. ಅದು ಈಸ್ ಫೌಂಡ್ ಆಫ್ ಮ್ಯೂಸಿಕ್. ಈ ನೆಕ್ಸ್ಟ್ ನೋಡೋದಕ್ಕಿಂತ ಈಸಿ ಇರ್ತದೆ. ನಿಂಗೆ ಈ ಸ್ಲಿಪ್ಡ್ ದ ಸ್ಟೇಜ್, ಅವ ಜಾರಿದಂಥ ಮೆಟ್ಟಿಲು. ಏನಿರ್ತದೆ? ಮೆಟ್ಟಲಿಂದ ಅವ ಜಾರಿದಂಥ. ಇಂದ, ಮೆಟ್ಟಲು ಇಂದ. ಸೊ ನಾವು ಆಫ್ ದ ಚಿಂದ ಮೇಲೆ ಯೂಸ್ ಹಾಕಿದ್ದು ನಮ್ಗೆ. ಈ ಸ್ಲಿಪ್ಡ್ ಆಫ್ ದ ಸ್ಟೇರ್ಸ್. ನೆಕ್ಸ್ಟ್ ನೋಡಿಲ್ಲ, ದ ಬುಕ್ ಈಸ್ ದ ಟೇಬಲ್. ಬುಕ್ಕು, ಟೇಬಲ್ಲು. ಏನಿದು ಬುಕ್ಕು ಟೇಬಲ್ಲು ಅರ್ಥ ಇಲ್ಲ. ಸೊ ಆನ್ ಅಂದರೆ ಮೇಲೆ. ದ ಬುಕ್ ಈಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಬುಕ್ ಐತಿ. ಓಕೆ, ಸೊ ನೋಡಿ ಪ್ರಿಪೋಸಿಷನ್ ಎಷ್ಟು ಇಂಪಾರ್ಟೆಂಟ್. ಪ್ರಿಪೋಸಿಷನ್ ತೆಗೆದು ಅನ್ಕೊಂಡಿನ ದ ಬುಕ್ ಈಸ್ ದ ಟೇಬಲ್ ಅಂತ ಬಂದ್ಬಿಡ್ತೀವಿ. ಏನು ಯೂಸ್ ಇಲ್ಲ ಅದು. ಸೊ ಪ್ರಿಪೋಸಿಷನ್ ಏನು ಮಾಡ್ತೈತಿ, ಈ ನೌನನ್ನು ಅದರ ಹಿಂದಿನ ನೌನ, ಅದರ ಹಿಂದಿನ ವರ್ಬ, ಅದರಿಂದ ಅಬ್ಜೆಕ್ಟಿವ್ಗೆ ಲಿಂಕ್ ಮಾಡಿ ತೋರಿಸ್ತೈತಿ ಅಂತ. ನೆಕ್ಸ್ಟ್ ಇಲ್ಲಿ, ದ ಬುಕ್ ಈಸ್ ಲೈಯಿಂಗ್ ಆನ್ ದ ಟೇಬಲ್. ದ ಬುಕ್ ಈಸ್ ಲೈಯಿಂಗ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ದ ಬುಕ್ ಈಸ್ ಆನ್ ದ ಟೇಬಲ್ ಐತಿಲ್ಲ, ಅದ ಈ ನೌನ್ ಜೊತೆ ತೋರ್ಸೈತಿ. ಇಲ್ಲಿ ವರ್ಬ್ ಜೊತೆ ಈ ಒಂದು ನೌನ್ಗೆ ಲಿಂಕ್ ಹಚ್ಚೈತಿ. ಏನ ಪ್ರಿಪೋಸಿಷನ್. ನೆಕ್ಸ್ಟ್, ದೇರ್ ಈಸ್ ಅ ಟೆಂಪಲ್ ಬಿಸೈಡ್ ಮೈ ಹೌಸ್. ದೇರ್ ಈಸ್ ಅ ಟೆಂಪಲ್ ಮೈ ಹೌಸ್. ಅಲ್ಲೊಂದು ಟೆಂಪಲ್, ನನ್ನ ಮನೆ ಬಾಜುಕ್ ಒಂದು ಟೆಂಪಲ್ ಐತಿ. ಬಾಜುಕ್ ಅನ್ನೋಕೆ ನಾವೇನು ಮಾಡ್ತೀವಿ, ಒಂದು ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಇಲ್ಲಿ ಸಿಂಪಲ್ಲಾಗಿ ಪ್ರಿಪೋಸಿಷನ್ನ ನೌನ ಮತ್ತು ಪ್ರೊನೌನ್ದ ಮೊದಲು ಹಚ್ತೇವೆ. ಎದಕ್ಕೆ ಹಚ್ತಾವಂದ್ರೆ, ನೌನ ಮತ್ತು ಪ್ರೊನೌನ್ ಮೊದಲು ಎದಕ್ಕೆ ಹಚ್ತಾವಂದ್ರೆ ಅದು ಒಂದು ಸಂಬಂಧ ತೋರಿಸೋದು. ಎತ್ತ ಜೊತೆ, ಒಂದು ಅಬ್ಜೆಕ್ಟ್ ಜೊತೆ, ವರ್ಬ್ ಜೊತೆ, ನೌನ್ ಜೊತೆ, ವರ್ಬ್ ಜೊತೆ, ನೌನ್ ಜೊತೆ. ಓಕೆ, ನೆಕ್ಸ್ಟ್ ಇದೇನು ಭಾಳ ಇಂಪಾರ್ಟೆಂಟ್ ಇಲ್ಲ ಇದು. ಸೊ ನಂಗೆ ಮ್ಯಾನ್ ನೋಡ್ಕೊ, ಇಲ್ಲಿ ನೋಡಿಲ್ಲ, ಪ್ರಿಪೋಸಿಷನ್ನ ಒಂದು ಸೆಂಟೆನ್ಸಿದ ಸ್ಟಾರ್ಟಿಂಗ್ ಬರ್ಬೋದು, ಸೆಂಟೆನ್ಸ್ ಎಂಡಿಗೆ ಬರ್ಬೋದು, ಬಿಟ್ವೀನು ಬರ್ಬೋದು. ದ ಪೋಸ್ಟ್ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಆ್ಯಟ್ ದ ಡೋರ್ ಸ್ಟೆಪ್. ಇಲ್ಲಿ ಆ್ಯಟ್ ಯಾಕೆ ಬಂತು, ಇನ್ನು ಯಾಕೆ ಬರಲಿಲ್ಲ, ಆಣದಕ್ಕೆ ಬರಲಿಲ್ಲ, ಇವೆಲ್ಲ ಮುಂದೆ ಬರ್ತಾವೆ. ಓಕೆ, ಜಸ್ಟ್ ಸೊ ಪ್ರಿಪೋಸಿಷನ್ ನೋಡು, ನಡ್ಕೊ ಬರ್ಬೋದು, ಸ್ಟಾರ್ಟಿಂಗು ಬರ್ಬೋದು, ಲಾಸ್ಟು ಬರ್ಬೋದು. ಸ್ಟಾರ್ಟಿಂಗ್ ಹೆಂಗೆ ಬರ್ಬೋದು, ಆ್ಯಟ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ ದ ಮಿನಿಸ್ಟರ್ ವಾಸ್ ಪ್ರೆಸೆಂಟ್. ಇದಂಗೆ ಓದ್ಬೋದು ನಾವು ಇನ್ನೊಂದು ಸಲ, ದ ಮಿನಿಸ್ಟರ್ ವಾಸ್ ಪ್ರೆಸೆಂಟ್ ಆ್ಯಟ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ. ಇನ್ನೊಂದು, ವಾಟ್ ಆರ್ ಯು ಲುಕ್ಕಿಂಗ್ ಆ್ಯಟ್. ನೋಡಿಲಿ, ಲಾಸ್ಟ್ ಬಂತ, ಫಸ್ಟ್ ಬಂತ. ಪ್ರಿಪೋಸಿಷನ್ನ ಲಾಸ್ಟ್, ಫಸ್ಟ್ ನಡಕ್ಕೆ ಎಲ್ಲಿ ಬೇಕಾದ್ ಬರ್ಬೋದು. ಇನ್ನೈತಿ ಮೇನ್. ಏನು ಮೇನ್ ಅಂದ್ರೆ ಟೈಪ್ಸ್ ಆಫ್ ಪ್ರಿಪೋಸಿಷನ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಏನು, ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಪ್ಲೇಸ್. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇವೆರಡು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟಿವ್. ಟೈಮ್ದಾಗ ಸಿನ್ಸ್, ಫಾರ್, ಇನ್, ಆ್ಯಟ್, ಆನ್. ಪ್ಲೇಸ್ದಾಗ ಆ್ಯಟ್ ಬರ್ತಾವೆ. ಓಕೆ, ಸೊ ಸ್ಟಾರ್ಟಿಂಗ್ ಒಂದು ಎಕ್ಸಾಂಪಲ್ ನಾವು ಇಂಥ, ಈ ವಿಲ್ ಕಮ್ ಆ್ಯಟ್ ಡೌನ್. ಡೌನ್ ಅಂದ್ರೆ ಒಂದು ಸಮಯ. ಡೌನ್ ಅಂದ್ರೆ ಸೂರ್ಯೋದಯ ಅಂತ ನಾವು ಡೌನ್ ಅನ್ನೋದಕ್ಕೆ. ಸೊ ಇಲ್ಲಿಂದ ಟೈಮ್ ಹೇಳ್ತೈತಿ, ಅದಕ್ಕೆ ನಾವು ಪ್ರಿಪರೇಷನ್ ಮಾಡೀವಿ ಆ್ಯಟ್ ಡೌನ್. ಈ ಏಮ್ಡ್ ಆ್ಯಟ್ ದ ಬರ್ಡ್ ಮೇಲೆ ಒಂದು ಡೈರೆಕ್ಷನ್ನ ಅದ್ರ ಮೇಲೆ ನಿಶಾನ ಹಾಕಿದಾನಂತವ ಪ್ರಿಪರೇಷನ್ಸ್ ಮಾಡೋದು. ಈ ವಾಸ್ ಸ್ಟ್ಯಾಂಡಿಂಗ್ ಆ್ಯಟ್ ದ ಡೋರ್ ಸ್ಟೆಪ್, ಎಕ್ಸಾಕ್ಟ್ ಪ್ಲೇಸ. ಸೊ ಅದಕ್ಕೊಂದು ಪ್ರಿಪರೇಷನ್ ಮಾಡೋದು.
ಪ್ರಿಪೋಸಿಷನ್ ಈ ರೀತಿ ಯೂಸ್ ಆಗ್ತಾವೆ. ಒಂದು ಕಡೆ ಟೈಮ್ ಹೇಳುವಾಗ ಯೂಸ್ ಆಕೈತಿ, ಪ್ಲೇಸ್ ಹೇಳುವಾಗ ಯೂಸ್ ಆಕೈತಿ, ಮತ್ತು ಡೈರೆಕ್ಷನ್ ಹೇಳುವಾಗ ಕೂಡ ಪ್ರಿಪೋಸಿಷನ್ ಯೂಸ್ ಆಕೈತಿ. ಇನ್ನು ನೆಕ್ಸ್ಟ್ ಬರ್ತಾವೆ ಇಂಪಾರ್ಟೆಂಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೋಡಿಲ್ಲ, ಒನ್ ಇದು ಸಿನ್ಸ್ ಮತ್ತು ಫಾರ್ ಇಂತ ನಮ್ಗೆ ಗೊತ್ತೈತೆ ಆಲ್ರೆಡಿ, ಅಷ್ಟೇನು ಒತ್ತಿರೋ ಅವಶ್ಯಕತೆ ಇಲ್ಲ. ಸಿನ್ಸ್ ಅದನ್ನು ಇಟ್ ಡಿನೋಟ್ಸ್ ಡಿಫೈನೈಟ್ ಪಾಯಿಂಟ್ ಆಫ್ ಟೈಮ್, ಎಕ್ಸಾಕ್ಟ್ ಟೈಮ್ ಹೇಳೋದಕ್ಕೆ ನಾವು ಸಿನ್ಸ್ ಯೂಸ್ ಮಾಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋಕೆ ನಾವು ಸಿನ್ಸ್ ಯೂಸ್ ಮಾಡ್ತೀವಿ. ಫಾರ್ ಏನ ಎಷ್ಟು ಡ್ಯೂರೇಷನ್ ತನಕ ಆ ಕೆಲಸ ನಡೆದೈತಿ. ಓಕೆ, ಸೊ ದ ಲೆಂತ್ ಆಫ್ ಟೈಮ್. ಇನ್ನೊಂದೇನ ಸಿನ್ಸ್, ಇದೊಂದು ಒಂದು ಸಲ ಪ್ರಿಪೋಷನ್ ವರ್ಕ್ ಆಕೈತಿ, ಒಂದು ಸಲ ಕಂಡೀಷನ್ ವರ್ಕ್ ಆಕೈತಿ. ಓಕೆ, ನೋಡಿಲ್ಲ, ಈ ಹ್ಯಾಸ್ ಬೀನ್ ಅಬ್ಸೆಂಟ್ ಸಿನ್ಸ್ ಮಂಡೇ ಎಕ್ಸಾಕ್ಟ್ ಮಂಡೆಯಿಂದ ಅಬ್ಸೆಂಟ್ ಅದಾನಂತ. ಸೊ ಇಲ್ಲಿ ಆ್ಯಸ್ ಅ ಸಿನ್ಸ್ ಆ್ಯಸ್ ಅ ಪ್ರಿಪೋಷನ್ ವರ್ಕ್ ಆಗೈತಿ. ಇಲ್ಲಿ ಆ್ಯಸ್ ಅ ಸಿನ್ಸ್ ಕಂಜಂಕ್ಷನ್ ಆಗಿ ವರ್ಕ್ ಆಗೈತಿ. ಈ ಹ್ಯಾಸ್ ಬೀನ್ ಅಬ್ಸೆಂಟ್ ಸಿನ್ಸ್ ಐ ಲೆಫ್ಟ್. ಇಲ್ಲೊಂದು ಸೆಂಟೆನ್ಸ್ ಐತಿ, ಇಲ್ಲೊಂದು ಸೆಂಟೆನ್ಸ್ ಐತಿ. ಸೊ ಸಿನ್ಸ್ ಒಂದೊಂದು ಸಲ ಪ್ರಿಪೋಷನ್ ಆಗಿ ವರ್ಕ್ ಆಗ್ಬೋದು, ಒಂದು ಸಲ ಕಂಡೀಷನ್ ಆಗಿ ಕೂಡ ವರ್ಕ್ ಆಗ್ಬೋದು. ಎಕ್ಸಾಂಪಲ್ ನೋಡಿ, ಈ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಅ ಮಂತ್ ಅಲ್ಲ, ಎಕ್ಸಾಕ್ಟ್ ಮಂತ್ ಇತ್ತು ನಾನು ಸಿನ್ಸ್ ಹಚ್ತಿದ್ದೆ, ಜಸ್ಟ್ ಫಾರ್ ಅ ಮಂತ್. ಈ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಜನವರಿ. ಓಕೆ, ಜನವರಿಯಿಂದ ಎಕ್ಸಾಕ್ಟ್ ಮಂತ್ ಐತಿ. ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ 2014, ಎಕ್ಸಾಕ್ಟ್ ಇಯರ್ ಐತಿ, ಸಿನ್ಸ್ ಕರೆಕ್ಟ್ ಐತಿ. ಐ ಹ್ಯಾವ್ ನೋನ್ ಹಿಮ್ ಫಾರ್ ಅ ಇಯರ್, ಒಂದು ವರ್ಷದಿಂದ ಡ್ಯೂರೇಷನ್ ಅದು. ಸೊ ಫಾರ್ ಹಚ್ಚಿದನು ಕರೆಕ್ಟ್ ಐತಿ. ಮತ್ತು ಇವೇನು ಇರ್ತಾವೆ ಟೆನ್ಸಸ್ ಸಿನ್ಸ್ ಮತ್ತು ಫಾರ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಾಗ ಅಷ್ಟೇ ಯೂಸ್ ಮಾಡ್ತೇವೆ ನಾವು. ಓಕೆ, ಈ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ ಅ ವೀಕ್, ಒಂದು ವಾರ ತನ ಅವಾಗ ಇಲ್ಲಿ ಕೆಲಸ ಮಾಡ್ಕೋತಾ ಅದಾನಂತ. ಈ ಹ್ಯಾಸ್ ಬೀನ್ ಅಬ್ಸೆಂಟ್ ಸಿನ್ಸ್ ಮಂಡೇ ಎಕ್ಸಾಕ್ಟ್ ಟೈಮ್ ಐತಿ. ಈ ಹ್ಯಾಸ್ ಬೀನ್ ಅಬ್ಸೆಂಟ್ ಫಾರ್ ಅ ವೀಕ್, ಒಂದು ವೀಕ್. ಸೊ ಇಲ್ಲಿ ಫಾರ್ ಹಚ್ಚಿ ಕರೆಕ್ಟ್ ಐತಿ. ಇನ್ನೊಂದು ನೋಡಿ, ಇಲ್ಲಿ ಈ ಸ್ವಲ್ಪ ಇಂಪಾರ್ಟೆಂಟ್ ಅದಾವೆ ನೋಡ್ಕೊ. ಈ ಹ್ಯಾಸ್ ಬೀನ್ ಅಬ್ಸೆಂಟ್ ಲಾಸ್ಟ್ ವೀಕಿಂದ ಅವ ಅಬ್ಸೆಂಟ್ ಅದಾನಂತ. ಸೊ ನಾವು ಮಾತಾಡುವಾಗ ಲಾಸ್ಟ್ ವೀಕ್ ಅಂದರೆ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ಬಿಟ್ಟಿರ್ತದೆ ಅದು. ಓಕೆ, ಈ ವೀಕಲ್ಲ ಅಥವಾ ಹಿಂದಿನ ವೀಕ, ಅಲ್ಲಿ ನಾವು ಸೆನ್ಸ್ ಯೂಸ್ ಮಾಡ್ತೇವೆ. ನಾವು ಲಾಸ್ಟ್ ವೀಕ್ ಅಂತ ಬಂತು ಅನ್ಕೋ, ಲಾಸ್ಟ್ ವೀಕಾ, ಲಾಸ್ಟ್ ಮಂತಾ, ಲಾಸ್ಟ್ ಡೇ ಹಿಂಗೆಲ್ಲ ಬಂತು ಅನ್ಕೋ, ಅಲ್ಲಿ ನಾವು ಸೆನ್ಸ್ ಹಚ್ಬೇಕು. ನಾವಿಲ್ಲಿ ನೆನಪಿಟ್ಟಿದ್ದೇನೆ. ಇನ್ನೊಂದು, ಈ ಹ್ಯಾಸ್ ಬೀನ್ ಅಬ್ಸೆಂಟ್ ಫಾರ್ ಲಾಸ್ಟ್ 2 ವೀಕ್ಸ್, 2 ವಾರ ಪ್ಲೂರಲ್ ಬಂತು ಅನ್ಕೋ, ಡ್ಯೂರೇಷನ್ ಐತೆ ಟೈಮ್ದ ಒಂದು ಡ್ಯೂರೇಷನ್ ಸ್ಟಾರ್ಟ್ ಆಗೈತೆ ಅಲ್ಲಿ. ಸೊ ನಾವು ಫಾರ್ ಹಚ್ಬೇಕು. ಲಾಸ್ಟ್ ವೀಕ್ ಎಕ್ಸಾಕ್ಟ್ ಲಾಸ್ಟ್ ವೀಕ್ ನೋಡಪ್ಪ, ಅವಾಗ ನಾವು ಸೆನ್ಸ್ ಓದೋದು. ಲಾಸ್ಟ್ ಮುಂದೆ 2 ವೀಕ್ಸಾ, 3 ವೀಕ್ಸಾ, 4 ವೀಕ್ಸಾ ಪ್ಲೂರಲ್ ಬಂತಂದ್ರೆ ಫಾರ್ ಹಚ್ಚೋದು. ಓಕೆ, ನೆಕ್ಸ್ಟ್, ದ ಕಸ್ಟಮ್ ಹ್ಯಾಸ್ ಬಿನ್ ಇನ್ ಪ್ರಿವಲೆನ್ಸ್ ಸಿನ್ಸ್ ಆ್ಯನ್ಸಿಯಂಟ್ ಟೈಮ್ಸ್. ಮತ್ತು ಇಲ್ಲಿಯೂ ಪ್ಲೂರಲ್ ಐತಿ ಮಯ್ಯ, ಮತ್ತೆ ಮೇಲೆ ಸಿನ್ಸ್ ಹಚ್ಚಿ ಫಾರ್ ಹಚ್ಬೇಕಲ್ಲ. ಆ್ಯನ್ಸಿಯಂಟ್ ಟೈಮ್ ಅಂದ್ರೆ ಪ್ರಾಚೀನ ಕಾಲ. ಇದು ಮಾತಾಡೋದು ಹಂಗಿದ್ದು, ಪ್ರಾಚೀನ ಕಾಲ. ಆ್ಯನ್ಸಿಯಂಟ್ ಟೈಮ್ಸ್ ಇಲ್ಲ, ಟೈಮ್ ಇಲ್ಲ. ಆ್ಯನ್ಸಿಯಂಟ್ ಟೈಮ್ಸ್ ಅಂದ್ರೆ ಪ್ರಾಚೀನ ಕಾಲದಿಂದನೂ ಅಂದ್ರೆ ಸೆನ್ಸ್ ಎಕ್ಸಾಕ್ಟ್ ಟೈಮ್ ಅದು ಪ್ರಾಚೀನ ಕಾಲ. ನೆಕ್ಸ್ಟ್ ಇಲ್ಲ, ಇದನ್ನು ಬಿಡಿದೆನ. ನೆಕ್ಸ್ಟ್, ಈ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಚೈಲ್ಡ್ಹುಡ್ದಿಂದ ನಾವು ಕ್ರಿಕೆಟ್ ಆಡತಾನಂತ. ಸೊ ಇಲ್ಲಿ ಸಿನ್ಸ್ ಕರೆಕ್ಟ್ ಐತಿ. ಈಸ್ ವರ್ಕಿಂಗ್ ಇಯರ್ ಫ್ರಮ್ ಮಂಡೇ, ತಪ್ಪು. ಇದು ಟೆನ್ಸ್ ಏನಿದೆ ನನಗೆ ಅಂದಿನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ಬೇಕು ನಾವು ಸಿನ್ಸ್ ಮತ್ತು ಫಾರ್ ಇಡುವಾಗ. ಈಸ್ ಯೂಸ್ ಮಾಡೋಣ, ಇದು ಯೂಸ್ ಇಲ್ಲ. ಈ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ಮಂಡೇ, ಹ್ಯಾಸ್ ಬೀನ್ ಐತಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಐತಿ, ಸಿನ್ಸ್ ಹೆಚ್ಚಾನು ಕರೆಕ್ಟ್ ಐತಿ, ಡೀಲ್ ಆಯಿತಾ. ಇತ್ತಾಗ ಏನು ಇಂಪಾರ್ಟೆಂಟ್ ಅಂದ್ರೆ ಲಾಸ್ಟ್ ವೀಕ್ ಇದ್ದಾಗ ಸಿನ್ಸ್ ಹಚ್ಚಬೇಕು, ಲಾಸ್ಟ್ 2 ವೀಕ್ಸಾ, ಲಾಸ್ಟ್ 3 ವೀಕ್ಸ್ ಇದ್ದಾಗ ಫಾರ್ ಹಚ್ಚಬೇಕು. ಲಾಸ್ಟ್ ವೀಕಾ, ಲಾಸ್ಟ್ ಡೇ, ಲಾಸ್ಟ್ ಇಯರ ಎಲ್ಲ ಬಂದಾಗ ಸಿನ್ಸ, ಲಾಸ್ಟ್ ಒಂದು ಪ್ಲೂರಲ್ ಬಂದ ಅನ್ಕೋ ಫಾರ್. ಇಷ್ಟ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಾವೆ ವೆರಿ ಇಂಪಾರ್ಟೆಂಟ್, ಆ್ಯಟ್, ಇನ್, ಆನ್. ನೋಡ್ಕೋ ದೋಸ್ತ, ಆ್ಯಟ್ ಏನಿಗೆ ಗೊತ್ತೈತಿ, ಎಕ್ಸಾಕ್ಟ್ ಟೈಮ್ ಹೇಳುವಾಗ 8 ಗಂಟೆಗೆ ಆ್ಯಟ್ 8 o'clock, 10 ಗಂಟೆಗೆ ಆ್ಯಟ್ 10 o'clock. ಮತ್ತು ಇನ್ನೊಂದೇನ, ಇನ್ಯಾವಸ್ತು ನಾವು ಫಾರ್ ಲಾಂಗರ್ ಡ್ಯೂರೇಷನ್ ಅಂದರೆ ಏನೀಗ ನೋಡಿ, ಈಗ ಮುಂದೆ ಹೇಳ್ತಾನೆ ಇನ್ನು ಸ್ವಲ್ಪ 4-5 ತಾಸು ಐತೆ ಅನ್ಕೋಲಿ, ಅವಾಗ ಇನ್ನು ಹಚ್ಚೋದು. ಎಕ್ಸಾಕ್ಟ್ ಟೈಮ್ ಹೇಳತ್ತಿ ಅವಾಗ ಆ್ಯಟ್ ಹಚ್ಚೋದು. ಮುಂದೆ ಬರ್ತಾ ನೋಡಿ, ಇಲ್ಲಿ ಎಕ್ಸಾಂಪಲ್ ಬೇಕಾದ್ರೆ ಇಲ್ಲಿ ಈ ಅರೈವ್ಡ್ ಆ್ಯಟ್ 8 o'clock ಇನ್ ದ ಮಾರ್ನಿಂಗ ಆ್ಯಟ್ ಇದಕ್ಕೆ ಬರಲಿಲ್ಲ, ಹಿಂಗೆ ಹೇಳ್ತಾನೆ. ಇಲ್ಲಿ ಎಕ್ಸಾಕ್ಟ್ ಟೈಮ್ ಐತಿ 8 o'clock, ಆ್ಯಟ್ ಹಚ್ಚಾನು, ಇದು ಕರೆಕ್ಟ್ ಐತಿ.
ನೋಡಿಲ್ಲಿ ಇನ್ನು ಬರ್ತಾವೆ ಇವು ಇಂಪಾರ್ಟೆಂಟ್ ಇದು ಡಾನ್, ಸನ್ರೈಸ, ಡೇ ಬ್ರೇಕ ಇವೆಲ್ಲ ಏನಿವ ಸೂರ್ಯೋದಯ. ಪ್ರತಿದಿನ ಸೂರ್ಯೋದಯದ ಟೈಮ್ ಫಿಕ್ಸ್ ಇರ್ತೈತಿ. 6:45 6:30 ಎಕ್ಸಾಕ್ಟ್ ಟೈಮ್ ಐತಿ ಅಂದರೆ ನಾವೇನು ಹಚ್ಬೇಕು ಇಲ್ಲಿ ಆ್ಯಟ್ ಹಚ್ಬೇಕು. ಮಾರ್ನಿಂಗ್ ಏನು 4-5 ತಾಸು ಇರ್ತೈತಿ. ಬೆಳಗ್ಗೆ 6ರಿಂದ 10 ತನಕ ಮಾರ್ನಿಂಗ್ ಇದ್ದಂಗೆ ಅದು ಹೆಂಗಂದು. ಸೊ ಇಲ್ಲಿ ನಾವು ಇನ್ನು ಹಚ್ಬೇಕು. ಬರೋಬ್ಬರ ಮಧ್ಯಾಹ್ನ 12 ಗಂಟೆ ಐತಲ್ಲ ಅವಾಗ ನಾವು ಆ್ಯಟ್ ಹಚ್ಬೇಕು. ಅದಕ್ಕೆ ನಾವು ನೂನ್ ಅಂತ ನಾವು ಐ ಕೇಮ್ ಇಯರ್ ಆ್ಯಟ್ ನೂನ್ ಬಂತು ಅನ್ಕೋ ಅಲ್ಲಿ ನಾವು ಆ್ಯಟ್ ಹಚ್ಬೇಕು. ಯಾಕಂದ್ರೆ ಎಕ್ಸಾಕ್ಟ್ 12 ಗಂಟೆಗೆ ನಾವು ನೂನ್ ಅಂತೇವೆ. 12 ಗಂಟೆ ಮುಂದೆ ಮತ್ತು 4 ಗಂಟೆ 12ರಿಂದ 4 ತನಕ ಆಫ್ಟರ್ನೂನ್ ಅಂತೇವೆ ನಾವು. ಓಕೆ 12 ಗಂಟೆ ಮ್ಯಾಗ ಒಂದು ನಿಮಿಷ ತನಕ ಅಲ್ಲಿಂದ ಹಿಡ್ದು 4 ಗಂಟೆ ತನಕ ಅದಕ್ಕೆ ನಾವು ಅಂತೀವಿ ಆಫ್ಟರ್ನೂನ್. ಇದೊಂದು ಡ್ಯೂರೇಷನ್ ಟೈಮ್ದಿಲ್ಲ ಇಲ್ಲಿ ಇನ್ನು ಹಚ್ಬೇಕು ನಾವು. ಈವ್ನಿಂಗ್ ಸಂಜೆ ಹೊತ್ತು ಕೂಡ 4ರಿಂದ 6 ಸಂಜೆ ಹೊತ್ತು ಟೈಮ್ ಐತಿ. ಇಲ್ಲಿ ಡ್ಯೂರೇಷನ್ ಐತಿ ಇನ್ನು ಹಚ್ಚೋದು. ಎಕ್ಸಾಕ್ಟ್ ಟೈಮ್ ಇದ್ದಾಗ ಅಷ್ಟು ನಾವು ಆ್ಯಟ್ ಹಚ್ಚೋದು. ಯಾವಾಗ ಸೂರ್ಯೋದಯದಾಗ ಆ್ಯಟ್ ಹಚ್ಚೋದು, ಬರೋಬ್ಬರ 12 ಗಂಟೆದಾಗ ನೂನ್ ಹಾಕೈತಿ ಅವಾಗ ಆ್ಯಟ್ ಹಚ್ಚೋದು. ಮತ್ತು ನೈಟ್ ಇದು ಬಿಡ ಮಿಡ್ ನೈಟ್ ಮಧ್ಯರಾತ್ರಿ 12 ಗಂಟೆಗೆ ನಾವು ಏನಿಸ್ತೀವಿ ಆ್ಯಟ್ ಹಚ್ತಾನೆ ಎಕ್ಸಾಕ್ಟ್ ಟೈಮ್ ಅದು. ಮತ್ತು ನೈಟ್ ಏನೈತಿಲ್ಲ ಅದು ಒಂದು ಸಲ ನೈಟಿಗೆ ನಾವು ಆ್ಯಟ್ ಹಚ್ತೇವೆ, ಒಂದು ಸಲ ನೈಟಿಗೆ ನಾವು ಇನ್ನು ಹಚ್ತೇವೆ. ಅಲ್ಲ ನೈಟ್ ರಾತ್ರಿ 8ರಿಂದ 10 ತನಕ ಎಲ್ಲ ನೈಟ್ ಇದಕ್ಕೆ ನಾವು ಇನ್ನು ಹಚ್ಚಬೇಕು ಅಲ್ಲ. ಒಂದು ಸಲ ಆ್ಯಟ್ ಕೂಡ ನಾವು ಯೂಸ್ ಮಾಡ್ತೇವೆ ನಾವು. ನೋಡಿ ತೋರ್ಸೋಣ ಏನಂತ ಇದು ಅರ್ಥ ದಿನಾಗ ಸೂರ್ಯೋದಯ ಎಲ್ಲ ಆಯ್ತು ಅನ್ಕೋ ಅವಾಗ ನಾವು ಆ್ಯಟ್ ಹಚ್ತೀವಿ. ಓಕೆ ಎಕ್ಸಾಕ್ಟ್ ಟೈಮ್ ಇರ್ತೈತೆ ನಮಗದ. ಮಾರ್ನಿಂಗ್ ಎಲ್ಲ ಭಾಳ ಟೈಮ್ ಇರ್ತೈತಿ 6ರಿಂದ 10 ತನಕ ಇನ್ನು ಹಚ್ಚೋದು. ಎಕ್ಸಾಕ್ಟ್ ಮಧ್ಯಾಹ್ನ ಇರ್ತೈತಿ ನೂನ ಅದಕ್ಕೆ ನಾವು ಆ್ಯಟ್ ಹಚ್ತೇವೆ. ಮಧ್ಯಾಹ್ನ 12-4 ಗಂಟೆ ತನಕ ಇರ್ತೈತಿ ಅದಕ್ಕೆಲ್ಲ ಇನ್ನು ಹಚ್ತೇವೆ. ಈವ್ನಿಂಗ್ ಸಂಜೆ ಹೊತ್ತು ಟೈಮ್ ಇರ್ತೈತಿ ಇನ್ನು ಹಚ್ತೇವೆ. ಸೂರ್ಯಾಸ್ತ ಆಕೈತಲ್ಲ ಅವಕ್ಕೆ ನಾವು ಆ್ಯಟ್ ಹಚ್ತೇವೆ ನಾವು. ಸೂರ್ಯೋದಯಕ್ಕೂ ಆ್ಯಟ್ ಹಚ್ಚೋದು, ಸೂರ್ಯಾಸ್ತಕ್ಕೂ ಆ್ಯಟ್ ಹಚ್ಚೋದು. ಡಸ್ಕ್ ಸನ್ಸೆಟ್ ಟ್ವಿಲೈಟ್ ಇದಕ್ಕೆಲ್ಲ ಆ್ಯಟ್. ನೆಕ್ಸ್ಟ್ ಮಿಡ್ ನೈಟ್ ಬರೋಬ್ಬರ ರಾತ್ರಿ 12 ಗಂಟೆಗೆ ಆ್ಯಟ್ ಹಚ್ತೇವೆ. ನೈಟ್ ಒಂದ್ಸಲ ಆ್ಯಟ್ ಹಚ್ತೇವೆ, ಒಂದ್ಸಲ ಇನ್ನೂ ಹಚ್ತೇವೆ. ಹೆಂಗೆ ನೋಡಿ ತೋರಿಸ್ತಾನೆ. ನೈಟ್ ನೀ ಜನರಲ್ ಸೆನ್ಸ್ ಯೂಸ್ ಮಾಡತ್ತೆ ಅನ್ಕೊ. ನಾನು ಡೈಲಿ ಲೇಟಾಗಿ ಮುಕ್ಕೋತೀನಿ, ನಾನು ಡೈಲಿ ಲೇಟಾಗಿ ಬರ್ತೀನಿ, ಅವಾಗ ಏನು ಮಾಡೋದು ಆ್ಯಟ್ ಹಚ್ಚೋದು ಜನರಲ್ ಸೆನ್ಸ್ನಾಗ. ಬರೋಬ್ಬರ ಅದೋ ರಾತ್ರಿ ದಿವಸ ಆ ಫಂಕ್ಷನ್ ಇತ್ತು, ಬರೋಬ್ಬರ ಅದೋ ರಾತ್ರಿ ದಿವಸ ನಾ ಇಲ್ಲಿ ಇಷ್ಟು ಗಂಟೆಗೆ ಹೊರಗೆ ಹೋಗೀನಿ ಅವಾಗ ಇನ್ನು ಹಚ್ಚೋದು ಇಲ್ಲಿ ನೋಡಿಲ್ಲಿ. ಐ ಸ್ಲೀಪ್ ಲೇಟ್ ಆ್ಯಟ್ ನೈಟ್. ನಾ ರಾತ್ರಿ ಲೇಟಾಗಿ ಮುಕ್ಕೋತೀನಿ ಯೂಶ್ವಲಿ, ಸೊ ಐ ಸ್ಲೀಪ್ ಲೇಟ್ ಆ್ಯಟ್ ನೈಟ್. ಹೀ ಗೋಸ್ ಫಾರ್ ಅ ವಾಕ್ ಆ್ಯಟ್ ನೈಟ್. ನಾವು ಡೈಲಿ ವಾಕಿಂಗ್ ಹೋಗ್ತಾನಂತ, ಸೊ ಆ್ಯಟ್ ಹಚ್ಚೋದು ಜನರಲ್ ಸೆನ್ಸ್ ಇದು. ಅದೇ ಒಂದು ದಿವಸ ರಾತ್ರಿ ಇದ್ದ ಘಟನೆ ಆಯ್ತಂದ್ರೆ ಅವಾಗ ಇನ್ನು ಹಚ್ಚೋದು. ಹೆಂಗೆ ದ ಇನಾಗ್ರಲ್ ಫಂಕ್ಷನ್ ಈಸ್ ಇನ್ ದ ನೈಟ್. ಇವತ್ತು ಇನಾಗ್ರಲ್ ಫಂಕ್ಷನ್ ಐತಿ ಇನ್ನು ಹಚ್ಚೋದು. ಕ್ಲಿಯರ್ ಆಯ್ತಿದ ಆ್ಯಟ ಮತ್ತು ಏನಿದೆ. ಓಕೆ ನೆಕ್ಸ್ಟ್ ಬರ್ತೈತಿ ಆ್ಯಟ್ ದ ಬಿಗಿನಿಂಗ ಇನ್ ದ ಬಿಗಿನಿಂಗ. ಆ್ಯಟ್ ದ ಬಿಗಿನಿಂಗ್ ಯೂಸ್ ಮಾಡ್ತೀವಿ ಶಾರ್ಟ್ ಡ್ಯೂರೇಷನ್ ಇದ್ದಾಗ. ಇನ್ ದ ಬಿಗಿನಿಂಗ ಲಾಂಗ್ ಡ್ಯೂರೇಷನ್ ಇದ್ದಾಗ. ಮೂವಿ ನೋಡುವಾಗ ಸ್ಟಾರ್ಟಿಂಗ್ದು ಸ್ವಲ್ಪ ನಂಗೆ ಬೋರ್ ಆಯ್ತು ಆ್ಯಟ್ ಡ್ಯೂರೇಷನ್. ಪ್ರಾಚೀನ ಕಾಲದ ಯುದ್ಧ ಮಾಡ್ಕೋತ ಬಂದರು, ಆಮೇಲೆ ನಮ್ಗೆ ಸಿಕ್ತು ಯಶಸ್ಸು ಇನ್ ದ ಬಿಗಿನಿಂಗ್. ಆ್ಯಟ್ ದ ಬಿಗಿನಿಂಗ್ ಆಫ್ ದ ಮೂವಿ ಐ ಲೆಫ್ಟ್ ಬೋರ್ಡ್. ಸ್ಟಾರ್ಟಿಂಗ್ ಸ್ವಲ್ಪ ಡ್ಯೂರೇಷನ್ ಐತಲ್ಲ ಅದು ಆ್ಯಟ್ ದ ಬಿಗಿನಿಂಗ್. ಇನ್ ದ ಬಿಗಿನಿಂಗ್ ಅಂದ್ರೆ ದೊಡ್ಡ ಡ್ಯೂರೇಷನ್ ಅದು, ಅವಾಗ ಇನ್ನು ಹಚ್ಚೋದು. ಇನ್ ದ ಬಿಗಿನಿಂಗ್ ಆಫ್ ದ ಸಿವಿಲೈಜೇಷನ್ ಮ್ಯಾನ್ ಡಿಡಂಟ್ ನೋ ಹೌ ಟು ಕೌಂಟ್. ರೊಕ್ಕ ಹೆಂಗೆ ಕೌಂಟ್ ಮಾಡೋದು ಗೊತ್ತಿರಕ್ಲೆ ಅಂತ. ಯಾವಾಗ ಸಿವಿಲೈಜೇಷನ್ ಟೈಮ್ದಾಗ ಯಾರಿಗೆ ಮನುಷ್ಯ ಎಲ್ಲ ಅರ್ಥದ್ರವಲ್ಲಿದ್ದ. ನೆಕ್ಸ್ಟ್ ಬರ್ತೈತಿ ಇನ್ನು ಮತ್ತು ಆನ್. ಇನ್ನನ್ನು ಯಾವತ್ತು ನೋಡಬೇಕು. ಇನ್ನು ಒಂದು ಇಯರ್ಸ್ ಮತ್ತು ಮಂತ್ ಮತ್ತು ಸೀಸನ್ ಯೂಸ್ ಮಾಡ್ತು. ಆನ್ ಐತಿಲ್ಲ ಡೇ ಮತ್ತು ಡೇಟ್ ನೋಡಿಲ್ಲ. ಈ ವಿಲ್ ಕಮ್ ಇನ್ 2016. ಇಯರ್ಸ್ ಯೂಸ್ ಮಾಡ್ತೀವಿ ಇನ್ ಹಚ್ಚನ್. ಮೈ ಬರ್ತ್ಡೇ ಈಸ್ ಇನ್ ಮೇ. ಮಂತಿಗೆ ನಾವು ಇನ್ ಯೂಸ್ ಮಾಡ್ತೀವಿ ಇನ್ ಮೇ ಹಚ್ಚನ್. ಮೈ ಬರ್ತ್ಡೇ ಆನ್ ಮೇ 11th. ಎಕ್ಸಾಕ್ಟ್ ಡೇಟ್ ಹೇಳತ್ತಿ, ಸೊ ಆನ್ ಹಚ್ಚೋದು. ಮೈ ಬರ್ತ್ಡೇ ಈಸ್ ಆನ್ 11th ಮೇ. ಎಕ್ಸಾಕ್ಟ್ ಡೇಟ್ ಹೇಳತ್ತಿ ಆನ್ ಹಚ್ಚೋದು ಆಯಿತಾ. ನೆಕ್ಸ್ಟ್ ಇಲ್ಲ ಮತ್ತು ಸೀಸನ್ ಹೇಳುವಾಗ ನಾವು ಕೂಡ ನಾವೇನಿಸ್ತೀವಿ ಇನ್ ಹಚ್ತೇವೆ. ನೆಕ್ಸ್ಟ್ ಅನಗೈತಿ. ನೆಕ್ಸ್ಟ್ ಇಲ್ಲಿ ಆನ್ ನೋಡಿದ ಆನ್ ಒಂದ್ಸಲ ಅದಲ್ಲ ವಿತ್ ಡೇಸ್ ಮತ್ತು ಡೇಟ್ಸ್ ನಾವು ಆನ್ ಯೂಸ್ ಮಾಡ್ತೇವೆ ಅಂತ. ಹಿ ವಿಲ್ ಮೀಟ್ ಯು ಆನ್ ಮಂಡೇ. ಎಕ್ಸಾಕ್ಟ್ ಡೇಟು ಮತ್ತು ಎಕ್ಸಾಕ್ಟ್ ಡೇ ನಾವೇನು ಯೂಸ್ ಮಾಡ್ತೀವಿ ಆನ್ ಯೂಸ್ ಮಾಡ್ತೇವೆ ನಾವು.
ಇಲ್ಲಿ ಎಕ್ಸಾಕ್ಟ್ ಡೇಟ್ ಅಷ್ಟೇ ಬರೆದೆ ನಾನು, ಇದು ಮುಂದೆ ಡೇನೂ ಕೂಡ ಬರೀಬೇಕು. ಮಂಡೇ, ಟ್ಯೂಸ್ಡೇ, ಆನ್ ಮಂಡೇ, ಆನ್ ಟ್ಯೂಸ್ಡೇ, ಹೀಗೆಲ್ಲ ಆಯಿತಾ. ಈ ವಿಲ್ ಮೀಟ್ ಯು ಆನ್ ಮಂಡೇ, ಈ ವಿಲ್ ಮೀಟ್ ಯು ಆನ್ ಮಂಡೇ ಈವ್ನಿಂಗ್. ಮಂಡೇ ಈವ್ನಿಂಗ್ ನಿಂಗೆ ಮೀಟ್ ಮಾಡ್ತಾನಂತವ. ಮತ್ತು ಇಲ್ಲಿ ಈವ್ನಿಂಗ್ ಐತಿ, ಅದಕ್ಕೆ ಮಯಾನ ಈವ್ನಿಂಗ್ ಇದ್ದಾಗ ನಾವು ಯೂಶ್ವಲಿ ಇನ್ನಸ್ತೀವಿ, ಈವ್ನಿಂಗ್ ಇದ್ದಾಗ ಇನ್ನಸ್ತೀವಿ ಅಲ್ಲ. ಮಂಡೇ ಐತಲ್ಲ ಅಲ್ಲಿ, ಮಂಡೇ ಅಕಾರ್ಡಿಂಗ್ ಆನ್ ಹಚ್ಬೇಕಲ್ಲ ನಾವು. ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಆನ್ ಎಕ್ಸಾಕ್ಟ್ ಡೇಟ್ ಐತಿ ಆನ್. ಈ ಕೇಮ್ ಲಾಸ್ಟ್ ಮಂಡೇ, ಎವ್ರಿ ಮಂಡೇ, ನೆಕ್ಸ್ಟ್ ಮಂಡೇ, ನೆಕ್ಸ್ಟ್ ಸಂಡೇ, ಫಂಡೇ ಇದ್ರಾಗ ನಾವು ಪ್ರಿಪೋಸಿಷನ್ ಹಚ್ಚಂಗಿಲ್ಲ. ಜಸ್ಟ್ ಹಿ ಕೇಮ್ ಲಾಸ್ಟ್ ಮಂಡೇ, ಹಿ ಕಮ್ಸ್ ಎವ್ರಿ ಮಂಡೇ, ಈ ವಿಲ್ ಕಮ್ ನೆಕ್ಸ್ಟ್ ಮಂಡೇ. ನೆಕ್ಸ್ಟ್ ನೋ ಪ್ರಿಪೋಸಿಷನ್. ಇನ್ನೊಂದೇನೆಂದ್ರೆ ಫೆಸ್ಟಿವಲ್. ಯೂಶ್ವಲಿ ನೀ ಹೇಳತ್ತೇನ್ಕೋ ಫೆಸ್ಟಿವಲ್, ಅವಾಗ ಇಲ್ಲಿ ಯೂಸ್ ಮಾಡ್ಬೇಕು ನಾವು, ಆ್ಯಟ್ ಯೂಸ್ ಮಾಡ್ಬೇಕು ನಾವಲ್ಲಿ. ಎಕ್ಸಾಕ್ಟ್ ಅವತ್ತೈತಿ ಫೆಸ್ಟಿವಲ್, ಅದೋ ಒಂದು ಒಕೇಶನ್ ಐತಿ ಅಂದ್ರೆ ಅವಾಗ ನಾವು ಆನ್ ಯೂಸ್ ಮಾಡ್ಬೇಕು ನಾವು. ನೋಡಿಲ್ಲಿ ಈ ವಿಲ್ ಕಮ್ ಆ್ಯಟ್ ಹೋಲಿ, ಹೋಲಿಯಾಗ ಬರ್ತಾನೆ ಒಂದು ಜನ್ರೇಷನ್ಸ್ನಾಗ ಹೋಲಿ, ಡೇಟ ಏನು ಪಿಕ್ಸ್ ಇಲ್ಲ ಏನಿಲ್ಲ, ಜಸ್ಟ್ ಹೋಲಿ. ಈ ವಿಲ್ ಕಮ್ ಆನ್ ಒಕೇಶನ್ ಆಫ್ ಹೋಲಿ, ಹೋಲಿ ದಿವಸ, ಹೋಲಿ ಒಂದು ಹಬ್ಬದ ದಿವಸ ಬರ್ತಾನು, ಆನ್ ಹಚ್ಚೋದು. ಎಕ್ಸಾಕ್ಟ್ ಇತ್ತು ಆನ್ ಹಚ್ಚೋದು, ಜನ್ರೇಷನ್ಸ್ ಇತ್ತು ಆ್ಯಟ್ ಹಚ್ಚೋದು. ಓಕೆ, ಬೇಕಾದ್ರೆ ಬರೋಣ ಸ್ಟೈಲ್. ಜನ್ರಲಾಗಿ ಮಾತಾಡೋ ಏನು ಹಚ್ಚೋದು, ಆ್ಯಟ್ ಹಚ್ಚೋದು. ಆನ್ ಐತಿಲ್ಲ ಎಕ್ಸಾಕ್ಟ್, ಇವಾಗ ಆನ್ ಹಚ್ಚೋದು. ನೆಕ್ಸ್ಟ್ ಇಲ್ಲೇ ಎಂತಿದ, ಈ ವಿಲ್ ಕಮ್ ಆನ್ ದ ಈವ್ನಿಂಗ್ ಆಫ್ ಹೋಲಿ, ಈ ವಿಲ್ ಕಮ್ ಆನ್ ದ ಈವ್ನಿಂಗ್ ಆಫ್ ಹೋಲಿ, ಈ ವಿಲ್ ಕಮ್ ಆನ್ ಕ್ರಿಸ್ಮಸ್. ಕ್ರಿಸ್ಮಸ್ ಪ್ರತಿ ವರ್ಷ 25 ತಾರೀಕು ನಡೀತೈತಿ, ಎಕ್ಸಾಕ್ಟ್ ನಮಗೆ ಗೊತ್ತೈತಿ. ಅಲ್ಲಿನದಕ್ಕೆ ಆನ್ ಹಚ್ಚನ್ನ ಎಕ್ಸಾಕ್ಟ್ ಡೇಟ್. ಮತ್ತು ಗಣಪತಿ ನೋಡಿ, ಗಣಪತಿ ಅವಾಗ ಆ್ಯಟ್ ಹಚ್ಬೇಕು ನಾವು, ಯಾಕಂದ್ರೆ ಗಣಪತಿ ಎಕ್ಸಾಕ್ಟ್ ಡೇಟ್ ಗೊತ್ತಿರಂಗಿಲ್ಲ. ಸೊ ಈ ವಿಲ್ ಕಮ್ ಆ್ಯಟ್ ಗಣಪತಿ, ಆ್ಯಟ್ ಹಚ್ಚೋದು ಯಾಕಂದ್ರೆ ಎಕ್ಸಾಕ್ಟ್ ಗೊತ್ತಿಲ್ಲ. ಈ ವಿಲ್ ಕಮ್ ಆನ್ ದ ಒಕೇಶನ್ ಆಫ್ ಗಣಪತಿ, ಹಿಂಗೆ ಕೂಡ ಹಚ್ಬೋದು. ನೆಕ್ಸ್ಟ್ ಇಲ್ಲಿ ಈಸ್ ಬ್ಯುಸಿ ಆ್ಯಟ್ ದ ಮೂಮೆಂಟ್, ಇದನ್ನು ಗೊತ್ತಿದೆ. ಈಸ್ ಬ್ಯುಸಿ ಆ್ಯಟ್ ದ ಮೂಮೆಂಟ್, ದ ಪರ್ಸನ್ ಯು ಕಾಲಿಂಗ್ ಈಸ್ ಬ್ಯುಸಿ ಆ್ಯಟ್ ದ ಮೂಮೆಂಟ್, ಇದು ಇದ್ಬಿಟ್ಟು. ನೆಕ್ಸ್ಟ್ ಇದು ಇನ್ನು ಮತ್ತು ವಿದಿನ. ನೋಡಿ ಈಗ ಇನ್ನು ಯೂಸ್ ಮಾಡ್ತಾವೆ ನಾವು, ಒಂದು ಏನಾರ ನೀ ಕೆಲಸ ಈ ಟೈಮ್ ದಾಟಿ ಮೇಲೆ ಆಕೈತಿ ಅನ್ನೋದನ್ನ ಇನ್ ಯೂಸ್ ಮಾಡು. ಈ ಒಂದು ಕೆಲಸ ಟೈಮ್ ಒಳಗೆ ಆಕೈತಿ ಅನ್ನೋಕೆ ವಿದಿನ್ ಯೂಸ್ ಮಾಡು. ಇನ್ ಇಟ್ ಈಸ್ ಯೂಸ್ಡ್ ಇನ್ ಅ ಸೆನ್ಸ್ ಆಫ್ ಆಫ್ಟರ್, ವಿದಿನ್ ಇಟ್ ಈಸ್ ಯೂಸ್ಡ್ ಇನ್ ಅ ಸೆನ್ಸ್ ಆಫ್ ಬಿಫೋರ್. ನೋಡಿಲ್ಲ, ಐ ವಿಲ್ ರಿಟರ್ನ್ ದ ಬುಕ್ ಇನ್ 5 days. ಇನ್ 5 days ಅಂದ್ರೆ ಅವ್ನು ಪಕ್ಕ ಅನ್ಕೊಂಡ್ಬಿಡು 5 ದಿವಸ ಬಿಟ್ಟ ಕೊಡ್ತಾನಂತ ಹಿಂಗೆ. ವೆನ್ 5 days ಆರ್ ಓವರ್, ಐ ವಿಲ್ ರಿಟರ್ನ್ ದ ಬುಕ್ ವಿದಿನ್ 5 days, ಪಕ್ಕ 5 days ಒಳಗೆ ಕೊಡ್ತಾನಂತ, ಬಿಫೋರ್ 5 days. ದ ಸ್ಟೂಡೆಂಟ್ಸ್ ವಿಲ್ ಕಂಪ್ಲೀಟ್ ದ ವರ್ಕ್ ಇನ್ ಆ್ಯನ್ ಅವರ್, ಅನ್ಕೊಂಡ್ಬಿಡು ಒಂದು ತಾಸು ಆದಮೇಲೆ ಸ್ಟೂಡೆಂಟ್ಸ್ ವರ್ಕ್ ಕ್ಲಾಸ್ ಕಂಪ್ಲೀಟ್ ಮಾಡ್ತಾರಂತ. ದ ಸ್ಟೂಡೆಂಟ್ಸ್ ವಿಲ್ ಕಂಪ್ಲೀಟ್ ದ ವರ್ಕ್ ವಿದಿನ್ ಆ್ಯನ್ ಅವರ್, ಪಕ್ಕ 1 ಗಂಟೆ ಒಳಗೆ ಕೆಲಸ ಮಾಡ್ತಾರಂತ. ಈ ರೀತಿ ನೋಡ್ತೀವಿ, ಫುಲ್ ಈಸಿ ಐತಿ, ಏನೂ ಡಿಫ್ರೆಂಟಿ ಇಲ್ಲ. ಇನ್ನೊಂದು ಡ್ಯೂರಿಂಗ್ ಮತ್ತು ವೈಲ್. ಡ್ಯೂರಿಂಗ ಯಾವತ್ತು ಪ್ರಿಪೋಸಿಷನ್ ವರ್ಕ್ ಮಾಡ್ತೈತಿ. ಸೊ ಡ್ಯೂರಿಂಗ್ ಮುಂದೆ ಯಾವತ್ತು ನಾವು ಪ್ರಿಪೋಸಿಷನ್ ವರ್ಕ್ ಮಾಡ್ತಿದ್ರ ಮುಂದೆ ನಾವು ಕಂಪಲ್ಸರಿ ಒಬ್ಜೆಕ್ಟ ಬರಿಬೇಕು, ಅಂದ್ರೆ ನಾವು ನಮ್ಮ ಮತ್ತು ಪ್ರೊನೌನ್ ಬರಿಬೇಕು. ವೈಲಿನ ಒಂದ್ಸಲ ಪ್ರಿಪೋಸಿಷನ್ ವರ್ಕ್ ಮಾಡ್ತೈತಿ, ಒಂದ್ಸಲ ಕಂಜುಗೇಟಾಗಿ ವರ್ಕ್ ಮಾಡ್ತೈತಿ. ನೋಡಿಲ್ಲ ಹೆಂಗೆ, ಇಟ್ ಈಸ್ ಯೂಸ್ಡ್ ವಿತ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಸ್ ವೆಲ್ ಆ್ಯಸ್ ವಿದಿನ್ ಆ್ಯಕ್ಟಿವಿಟಿ ಗೋಯಿಂಗ್ ಆನ್. ವೈಲಿನ ಆ್ಯಕ್ಷನ್ ಅಥವಾ ಆ್ಯಕ್ಟಿವಿಟಿ ಜಸ್ಟ್ ನೆನ್ಪಿಡು, ಡ್ಯೂರಿಂಗ್ ಬತ್ತು ಅನ್ಕೋ, ಆ ಒಂದು ಸಮಯದಲ್ಲಿ ಕೆಲಸ ನಡೆದೈತಿ, ಆ ಒಂದು ಸಮಯದಲ್ಲಿ ಈ ರೀತಿ ಆಯಿತು, ಪ್ರಿಪೋಸಿಷನ್ಗೆ ಯೂಸ್ ಆಕೈತಿ ಡ್ಯೂರಿಂಗ್. ವೈಲ್ ಆ್ಯಸ್ ಅ ಪ್ರಿಪೋಸಿಷನ್ ಆ್ಯಸ್ ವೆಲ್ ಕಂಜಂಕ್ಷನ್, ಎರಡು ಕೂಡಾಗಿ ವರ್ಕ್ ಆಕೈತಿ. ಯಾವುದು ವೈಲ್. ನೋಡಿಲ್ಲ, ವಿ ಎಂಜಾಯ್ಡ್ ಡ್ಯೂರಿಂಗ್ ದ ಟ್ರಿಪ್. ಡ್ಯೂರಿಂಗ್ ಪ್ರಿಪೋಸಿಷನ್, ಅದರ ಮುಂದೆ ಆಬ್ಜೆಕ್ಟ್ ಐತಿ. ಟ್ರಿಪ್ದ ಡ್ಯೂರಿಂಗ್ ನಾವು ಭಾಳ ಎಂಜಾಯ್ ಮಾಡಿದ್ವು ಅಂತ. ಎವ್ರಿ ಒನ್ ವಾಸ್ ಪ್ರೆಸೆಂಟ್ ಡ್ಯೂರಿಂಗ್ ದ ಸ್ಪೀಚ್. ಡ್ಯೂರಿಂಗ್ ಪ್ರಿಪೋಸಿಷನ್ ಐತಿ, ಮುಂದೆ ಆಬ್ಜೆಕ್ಟ್ ಐತಿ. ಸ್ಪೀಚ್ದ ಟೈಮ್ದಾಗ ಎಲ್ಲರೂ ಪ್ರೆಸೆಂಟ್ ಇದ್ರಂತ. ದೇರ್ ವಾಸ್ ಫಾಗ್ ಡ್ಯೂರಿಂಗ್ ದ ಮಾರ್ನಿಂಗ್. ಮಾರ್ನಿಂಗ್ ಸಮಯದಲ್ಲಿ, ಸ್ಪೀಚ್ ಕೊಡುವ ಸಮಯದಲ್ಲಿ, ಟ್ರಿಪ್ನ ಸಮಯದಲ್ಲಿ. ಓಕೆ, ಈ ರೀತಿ. ವೈಲಿನ ಒಂದ್ಸಲ ಪ್ರಿಪೋಸಿಷನ್ ವರ್ಕ್ ಹಾಕಿ, ಒಂದ್ಸಲ ಕಂಡೀಷನ್ ವರ್ಕ್ ಹಾಕೈತಿ. ಈ ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್, ಆಟ ಆಡುವಾಗ. ಇಲ್ಲಿ ಪ್ರಿಪೋಸಿಷನ್ ವರ್ಕ್ ಆಗಿತ್ತು ನೋಡಿಲ್ಲ. ಸೊ ಆಟ ಆಡುವಾಗ ಅವಂಗೆ ಹರ್ಟ್ ಆಗಂತ. ಮತ್ತು ವೈಲ್ ಜೋಡಿ ಯೂಶ್ವಲಿ
ಐ ಎನ್ ಜಿ ಫಾರ್ಮ್ನ ಯೂಸ್ ಮಾಡ್ತಾವೆ ನಾವು ವೈಲ್ ಜೋಡಿ. ಇಲ್ಲಿ ವೈಲ್ ಆ್ಯಸ್ ಅ ಕಂಡೀಷನ್ ವರ್ಕ್ ಆಗತ್ತೈತಿ ಇದು. ವೈಲ್ ಐ ವಾಸ್ ವಾಚಿಂಗ್ ದ ಮೂವಿ ಹಿ ವಾಸ್ ಸ್ಟಡಿಂಗ್. ನಾವು ಮೂವಿ ನೋಡುವಾಗ ಅವ ಓದಾತಿದ್ದಂತ. ನೆಕ್ಸ್ಟ್ ಅಂಟಿಲ್, ಟಿಲ್ ಮತ್ತು ಬೈ. ಓಕೆ, ಅಂಟಿಲ್ ಮತ್ತು ಟಿಲ್ ಇನ್ನೆರಡು ಒಂದೇ ಇವ, ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಆಯಿತಾ. ಸೊ ಐ ವಿಲ್ ಬಿ ದೇರ್ ಅಂಟಿಲ್ ವೆನೆಸ್ಡೇ. ವೆನೆಸ್ಡೇ ತನಕ ಬರ್ತಾನೆ ನಾನು. ಐ ವಿಲ್ ಬಿ ದೇರ್ ಟಿಲ್ ವೆನೆಸ್ಡೇ. ಸೊ ಅಂಟಿಲ್ ಮತ್ತು ಟಿಲ್ಲ ಅಲ್ಲಿ ಅದು ಆಗೋತನ, ಅಲ್ಲಿ ತನ ಅನ್ನಕ್ಕೆ ನಾವು ಅಂಟಿಲ ಮತ್ತು ಟಿಲ್ ಯೂಸ್ ಮಾಡ್ತೇವೆ ನಾವು. ಬೈ ಏನೈತೆ ಇದ್ರ ಯೂಸಸ್ ಭಾಳ ಐತಿ ಬೈದು. ಒಂದು ಟೈಮ್ ಹೇಳುವಾಗ, ಒಂದು ಯಾರ ಕೆಲಸ ಮಾಡತ್ತಾರಂತ ಹೇಳುವಾಗ, ಇನ್ನೊಂದು ಬಾಜು ಐ ವಿಲ್ ಕಮ್ ಬೈ ಮಂಡೇ. ಓಕೆ, ಸಮಯ ಬಂತು ನೋಡಿ ಇಲ್ಲಿ, ಮಂಡೇ ತನಕ ಬರ್ತೇನೆ. ಇಲ್ಲಿ ದ ವರ್ಕ್ ವಾಸ್ ಡನ್ ಬೈ ಹಿಮ್. ವರ್ಕ್ ಅವನಿಂದ ಆಯ್ತಂತ. ಒಂದು ಸೆಕೆಂಡ. ನೋಡಿಲ್ಲ. ನೆಕ್ಸ್ಟ್ ಇದು ಮತ್ತೇನು ಬಂತಿಲ್ಲಿ, ದಿಸ್ ಈಸ್ ಅ ಟೆಂಪಲ್ ಬೈ ದ ಲೇಕ್. ಲೇಕ್ ಬಾಜುಕ ಟೆಂಪಲ್ ಐತಿ ಅಂತ. ಮತ್ತು ಬೈ ಮುಂದೆ ಯಾವತ್ತು ಪ್ಲೂರಲ್ ಬರೋಂಗಿಲ್ಲ. ಓಕೆ, ಬೈ ಮುಂದೆ ಯಾವತ್ತು ಸಿಂಗುಲರ್ ಬರ್ತದೆ. ಇನ್ನೊಂದು ನೋಡಿದೆ ನಾವು ಪ್ಲೂರಲ್ ಬರೋಂಗ ಅಂತ ಹೇಳಿದೆ ನಾನು ಅಲ್ಲೇ ನಿಮ್ಗೆ ಉಳಿತದ ಉಳಿ. ಫಾರ್ ಮುಂದೆ ಇವತ್ತು ಪ್ಲೂರಲ್ ಬರುತ್ತೆ, ಸಿನ್ಸ್ ಮುಂದೆ ಪ್ಲೂರಲ್ ಬರಲ್ಲ ಆಯಿತಾ. ನೆಕ್ಸ್ಟ್ ಈಗ ವೆನ್ನ ಮತ್ತು ವೈಲ ನೋಡಿರಿ ಏನು ಕೊಡ, ವೆನ್ನ ಮತ್ತು ವೈಲ. ವೈಲ್ ಹೇಳಿದ ಆಲ್ರೆಡಿ ಒಂದ್ಸಲ ಪ್ರಿಪೋಷನ್ ವರ್ಕ್ ಆಗ್ಬೋದು, ಒಂದ್ಸಲ ಕಂಡೀಷನ್ ಕೂಡ ಹೋಗಿ ವರ್ಕ್ ಆಗ್ಬೋದು. ಯಾವುದು ವೈಲ್. ವೆನ್ ಏನೈತಿಲ್ಲ ಇದು ಯಾವ ರೀತಿ ವರ್ಕ್ ಆಗ್ತೈತೆ ನೋಡಿ ನಾವಿಲ್ಲಿ. ಇಟ್ ಈಸ್ ಯೂಸ್ಡ್ ಟು ಡಿನೋಟ್ ಟು ಸೈಮಲ್ಟೇನಿಯಸ್ಲಿ ಕಂಟಿನ್ಯೂಸ್ ಆ್ಯಕ್ಷನ್. It is used to denote two single actions at the same time, one immediately after another. I picked up the phone when it rang as a conjunction. I picked up the phone when it rang. ವೈಲ್ ಬರೋಂಗಿಲ್ಲ. ವೈಲ್ ಬಂತು ಅನ್ಕೋ ಅದ್ರ ಮುಂದೆ ಐ ಎನ್ ಜಿ ಬರಬೇಕು. ನೆಕ್ಸ್ಟ್ ವೆನ್ ಐ ಗೆಟ್ ಹೋಮ್ ಐ ಹೆಲ್ಪ್ ಮೈ ಕಿಡ್ಸ್ ಇನ್ ದೇರ್ ಹೋಮ್ವರ್ಕ್. ಯಾವಾಗ ಮನೆ ಹೋಗ್ತಾನಲ್ಲ ಅವಾಗ ನನ್ನ ಕಿಡ್ಸಿಗೆ ಹೋಮ್ವರ್ಕ್ ಅದಾಗ ಹೆಲ್ಪ್ ಮಾಡ್ತೇನೆ ಅಂತ ಕಂಜಂಕ್ಷನಾಗಿ ವರ್ಕ್ ಆಗತೈತಿ. ವೈಲ್ ಐ ವಾಸ್ ವರ್ಕಿಂಗ್, ವೈಲ್ ಮುಂದೆ ಐ ಎನ್ ಜಿ ಬಂತ. ಸೊ ಇಲ್ಲಿ ವೆನ್ ಬರೋಂಗಿಲ್ಲ. ಐ ಎನ್ ಜಿ ಬಂತು ಅನ್ಕೋ ಕಂಪಲ್ಸರಿ ಇಲ್ಲಿ ವೈಲೇ ಬರಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಾಗ ನಿಂಗೆ ಅವ ವೈಲ ಮತ್ತು ವೆನ್ ಕೊಡ್ತಾನೆ. ಮುಂದೆ ಐ ಎನ್ ಜಿ ಕೊಟ್ಟ ಅನ್ಕೊಂಬಿಟ್ಟು ವೈಲ್ ಹಚ್ಬೇಕಂತ. ಓಕೆ, ವೈಲ್ ಐ ವಾಸ್ ವರ್ಕಿಂಗ್, ಕೆಲಸ ಮಾಡುವ ಸಮಯದಲ್ಲಿ ನಾನು ಓದುತ್ತಿದ್ದೆ. ಹಿ ಕೇಮ್ ಔಟ್ ವೆನ್ ದ ಬೆಲ್ ರ್ಯಾಂಗ್. ವೆನ್ ದ ಬೆಲ್ ರ್ಯಾಂಗ್ ಐ ಎನ್ ಜಿ ಇಲ್ಲ, ಸೊ ವೆನ್ ಕರೆಕ್ಟ್ ಐತಿ. ವೆನ್ ಆ್ಯಸ್ ಅ ಕಂಡೀಷನ್ ವರ್ಕ್ ಆಗತ್ತೈತಿ ಇಲ್ಲಿ. ಈ ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್ ಕ್ರಿಕೆಟ್. ವೈಲ್ ಈಸ್ ಅ ಪ್ರಿಪೋಷನ್ ವರ್ಕ್ ಆಗತ್ತೈತಿ. ಪ್ರಿಪೋಷನ್ ಮುಂದೆ ನಾವಿಲ್ಲಿ ಆಬ್ಜೆಕ್ಟ್ ಹಚ್ಚೀವಿ. ವರ್ಬ್ ಆ್ಯಸ್ ಅ ಐ ಎನ್ ಜಿ ಯೂಸ್ ಆಗತ್ತೈತಿ. ಸೊ ಜರುಂಡ ಇಲ್ಲಿ ಕರೆಕ್ಟ್ ಐತಿ ಆಯಿತಾ. ನೆಕ್ಸ್ಟ್ ಬರೋದು ಆ್ಯಟ್ ಮತ್ತು ಇನ್. ಆ್ಯಟಿನ ಎಕ್ಸಾಕ್ಟ್ ಲೊಕೇಶನ್ ಅಲ್ಲ ಆ್ಯಟ್ ಯೂಸ್ ಮಾಡೋದು. ಎಲ್ಲಂದ್ರೆ ಬಾಗಿಲ್ದಾಗ, ಒಂದು ರೂಮ್ದಾಗ ಕೋಣೆದಾಗ, ಟೇಬಲ್ ಮೇಲೆ ಆ್ಯಟ್. ಇನ್ನೇನು ದೊಡ್ಡ ದೊಡ್ಡ ಏರಿಯಾ ಒಳಗೆ ಇನ್ನೇ ಯೂಸ್ ಮಾಡ್ತಾವೆ ನಾವು ಬೆಳಗಾವಿ ಸಿಟಿದಾಗ ಮತ್ತು ಗಲ್ಯಾಗ ಇನ್ನು ಯೂಸ್ ಮಾಡೋದು. ಆ್ಯಟಿನ ಎಕ್ಸಾಕ್ಟ ಪ್ಲೇಸ್ ಹೇಳುವಾಗ ನೋಡಿಲ್ಲ, ದ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಇನ್ ದ ರೂಮ್. ರೂಮಿನ ಒಂದು ದೊಡ್ಡ ಏರಿಯಾ ಇನ್ನು ಹಚ್ಚೋದು. ಅದು ರೂಮ್ದಾಗ ಕೋಣೆದಾಗ ಕುಂತಾರೆ ಅನ್ಕೋ, ದ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಆ್ಯಟ್ ದ ಕಾರ್ನರ್ ಆಫ್ ದ ರೂಮ್. ರೂಮ್ದ ಕೋಣೆ ಸಣ್ಣ ಪ್ಲೇಸ್ ಎಲ್ಲ ಆ್ಯಡ್ ಹಚ್ಚಾನ.
ಕರೆಕ್ಟಾ? ನೆಕ್ಸ್ಟ್, ದ ಪೋಸ್ಟ್ಮನ್ ವಾಸ್ ಸ್ಟ್ಯಾಂಡಿಂಗ್ ಆ್ಯಟ್ ದ ಡೋರ್ ಸ್ಟೆಪ್. ಬಾಗ್ಲದ ಬಾಜುಕನತ್ತಾನಂತ. ಯಾರ? ಪೋಸ್ಟ್ಮನ್. ಎಕ್ಸಾಕ್ಟ್ ಆ್ಯಟ್. ದ ಗೆಸ್ಟ್ ವರ್ ಸಿಟ್ಟಿಂಗ್ ಆ್ಯಟ್ ದ ಟೇಬಲ್. ಟೇಬಲ್ ಕಡೆ ವೇಟ್ ಮಾಡತ್ತೀರಂತ. ಎಲ್ಲಿ? ರೆಸ್ಟೋರೆಂಟ್ನಾಗ. ರೆಸ್ಟೋರೆಂಟ್ ದೊಡ್ಡ ಜಾಗ, ಇನ್ ರೆಸ್ಟೋರೆಂಟ್ ದೊಡ್ಡ ಜಾಗ, ಟೇಬಲ್ ಸಣ್ಣ ಜಾಗ, ಆ್ಯಟ್. ಈ ಲೀವ್ಸ್ ಆ್ಯಟ್ ರೋಹಿಣಿ ಇನ್ ಡೆಲ್ಲಿ. ರೋಹಿಣಿ ಅಂದ್ರೆ ಒಂದು ಗಲ್ಲಿ. ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿದೆ ಯಾವ ಗಲ್ಲಿ ಅಂತ. ಸೊ ಆ್ಯಟ್ ರೋಹಿಣಿ. ಇದೆರಡು ಕನ್ಫ್ಯೂಸ್ ಆಗಿಬಿಟ್ಟು ಇಷ್ಟ. ಎಕ್ಸಾಕ್ಟ್ ಪ್ಲೇಸ್ ಐತಿ, ಅದು ಏರಿಯಾ ದೊಡ್ಡದಿಲ್ಲ, ಆ್ಯಟ್ ಯೂಸ್ ಮಾಡೋದು. ನಿನ್ಗೆ ಅದು ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ, ಇನ್ನು ಯೂಸ್ ಮಾಡೋದು ಅಷ್ಟ. ನೆಕ್ಸ್ಟ್ ನೋಡಲ್ಲ, ಹೀ ಲಿವ್ಸ್ ಇನ್ ಇಂಡಿಯಾ. ಈ ಇಂಡಿಯಾದಾಗ ಅವ ವಾಸ ಮಾಡ್ತಾನಂತ. ಈ ವೆಂಟ್ ಟು ಇಂಡಿಯಾ ಅಂದ್ರೆ ಇಂಡಿಯಾಗೆ ಹೋದ. ಈ ಅರೈವ್ಡ್ ಇನ್ ಇಂಡಿಯಾ ಅಂದರೆ ಇಂಡಿಯಾಗ ಬಂದ. ಈ ಅರೈವ್ಡ್ ಆ್ಯಟ್ ದ ಸ್ಟೇಷನ್. ಆ್ಯಟ್ ದ ಸ್ಟೇಷನ್ ಮುಂದೆ ನಾವು ಸ್ಟೇಷನ್ ಒಂದು ಜಾಗ ಐತಿ, ಎಕ್ಸಾಕ್ಟ್ ಗೊತ್ತೈತಿ ನಮಗೆ, ಅದು ಆ್ಯಟ್ ಯೂಸ್ ಮಾಡೋದು. ಆ್ಯಟ್ ದ ಸ್ಟೇಷನ್. ಈ ರೀಚ್ಡ್ ಇಂಡಿಯಾ. ಈ ವಿಸಿಟೆಡ್ ಇಂಡಿಯಾ. ಇಲ್ಲಿ ಈ ರೀಚ್ಡ್ ಇಂಡಿಯಾ, ಈ ವಿಸಿಟೆಡ್ ಇಂಡಿಯಾ ಇದ್ರ ಮುಂದೆ ಯಾವುದೇ ರೀತಿಯ ಒಂದು ಪ್ರಿಪೋಷನ್ ಬರೋಂಗಿಲ್ಲ. ಯಾವಾಗ ರೀಚ್ಡ್ ವಿಸಿಟೆಡ್ ವರ್ಬ್ ಆಗಿ ವರ್ಕ್ ಆಗತ್ತವ ಅನ್ಕೋ, ಅದ್ರ ಮುಂದೆ ಯಾವುದೇ ರೀತಿಯ ಒಂದು ಪ್ರಿಪೋಷನ್ ಬರೋಂಗಿಲ್ಲ. ಇವ ಆ್ಯಸ್ ಅ ನೌನ್ ಯೂಸ್ ಆಗತ್ತ ಅನ್ಕೋ ಅವಾಗ ಬರ್ತದೆ. ಅದು ಮುಂದೆ ಕೊಡ್ತಾನೆ ಇವನ್ನ. ನೆಕ್ಸ್ಟ್ ಇಲ್ಲಿ, ಈ ಹ್ಯಾಸ್ ಬೀನ್ ಟು ಇಂಡಿಯಾ. ಈ ವಾಸ್ ಆ್ಯಟ್ ಸ್ಕೂಲ್, ಈ ವಾಸ್ ಇನ್ ಸ್ಕೂಲ್. ಇದೆರಡು ನಂಗೆ ಕನ್ಫ್ಯೂಸ್ ಐತಿ. ನೆಕ್ಸ್ಟ್ ಇಲ್ಲಿ, ವಿಸಿಟ್ ಆ್ಯಸ್ ಅ ವರ್ಬ್ ಆ್ಯಕ್ಟ್ ಆಗುತ್ತೆ ಅನ್ಕೋ, ನೋ ಪ್ರಿಪೋಸಿಷನ್. ಈ ವಿಸಿಟೆಡ್ ಇಂಡಿಯಾ, ನೋ ಪ್ರಿಪೋಸಿಷನ್. ವಿಸಿಟ್ ಆ್ಯಸ್ ಅ ನೌನ್ ಆಗಿ ವರ್ಕ್ ಆಗುತ್ತೆ ಅನ್ಕೋ, ಅವಾಗ ನಾವಲ್ಲಿ ಟು ಹಚ್ಬೇಕು ನೋಡಿ. ಈ ವಿಸಿಟೆಡ್ ದ ಜೂ. ಇಲ್ಲಿ ಆ್ಯಸ್ ಅ ಮೇನ್ ವರ್ಬ್ ಆ್ಯಕ್ಟ್ ಆಗ್ತದ, ಸೊ ನೋ ಪ್ರಿಪೋಸಿಷನ್. ಈಸ್ ವಿಸಿಟ್ ಆ್ಯಸ್ ಅ ನೌನ್ ವರ್ಕ್ ಆಗುತ್ತೆ ಇಲ್ಲಿ. ಅದು ಅವನ ಒಂದು ಭೇಟಿ. ಈಸ್ ವಿಸಿಟ್ ಟು ಜೂ ವಾಸ್ ಆ್ಯಕ್ಟಿಂಗ್. ನಾವು ಟು ಹಚ್ಚಿದ್ದೇವೆ ಇಲ್ಲಿ. ಯಾವಾಗ? ವಿಸಿಟ್ ಯಾವಾಗ ವರ್ಬ್ ಆಗಿ ವರ್ಕ್ ಆಗತ್ತಿಲ್ಲ ಅವಾಗ. ನೆಕ್ಸ್ಟ್ ಹಂಗೆ ಅಟ್ಯಾಕ್. ಅಟ್ಯಾಕ್ ಆ್ಯಸ್ ಅ ವರ್ಬ್ ಆಗಿ ಆ್ಯಕ್ಟ್ ಆಗತೈತಿ, ಪ್ರಿಪೋಷನ್ ಹಚ್ಚಕ್ಕೆ ಹೋಗ್ಬೇಡ. ಆ್ಯಸ್ ಅ ವರ್ಬ್ ಆಗಿ ಆ್ಯಸ್ ಅ ನೌನ್ ಆ್ಯಕ್ಟ್ ಆಗತೈತಿ, ಆನ್ ಹಚ್ಬೇಕಲ್ಲಿ ನೋಡಿ. ದ ಥೀಫ್ ಅಟ್ಯಾಕ್ಡ್ ಆನ್ ದ ಬಾಯ್. ಮೇನ್ ವರ್ಬ್. ದೇರ್ ವಾಸ್ ಎನ್ ಅಟ್ಯಾಕ್ ಆನ್ ದ ಬಾಯ್. ಓಕೆ, ಸೊ ದೇರ್ ವಾಸ್ ಎನ್ ಅಟ್ಯಾಕ್. The thief attacked the boy. There was an attack on the boy. An attack ಮುಂದೆ ನಾವು ಆನ್ ಹಚ್ಚಿ, ಯಾಕಂದರೆ ಇದು ನೌನ್ ಆಗೈತಿ. ಹಚ್ಚಿಲ್ಲ ಯಾಕಂದ್ರೆ ವರ್ಬ್ ಐತಿ. ನೆಕ್ಸ್ಟ್ ಆರ್ಡರ್ ಆ್ಯಸ್ ಅ ವರ್ಬ್ ಆ್ಯಕ್ಟ್ ಆಗತೈತಿ, ನೋ ಪ್ರಿಪೋಸಿಷನ್. ಆರ್ಡರ್ ಆ್ಯಸ್ ಅ ನೌನ್ ಆಗಿ ವರ್ಕ್ ಆಗತೈತಿ, ಫಾರ್ ಹಚ್ಬೇಕಲ್ಲಿ. ಈ ಆರ್ಡರ್ಡ್ 2 cups of coffee. ಈ ಆರ್ಡರ್ಡ್ 2 cups of coffee. He gave an order for preposition. ಯಾಕಂದ್ರೆ ಇಸ್ ಆ್ಯಸ್ ಅ ನೌನ್ ಆಗಿ ವರ್ಕ್ ಆಗತೈತಿ, ಇಸ್ ವರ್ಬ್ ಆಗಿ ವರ್ಕ್ ಆಗತೈತಿ, ಏನೂ ಹಚ್ಚಿಲ್ಲ. ಆ್ಯಸ್ ಅ ನೌನ್ ಆಗಿ ವರ್ಕ್ ಆಗತೈತಿ, ಅದಕ್ಕೆ ನಾವು ಹಚ್ಚೇವಿ. ವಿಲ್ ಯು ಆರ್ಡರ್ ಅ ಕಪ್ ಆಫ್ ಟೀ. ಇದು ಮೇನ್ ವರ್ಬ್ ಇದು. ನೆಕ್ಸ್ಟ್, ಈ ಎಂಪಸೈಸ್ಡ್ ದ ಪಾಯಿಂಟ್. ಈ ಪುಟ್ ಎಂಪಸೈಸಸ್ ಆನ್ ದ ಪಾಯಿಂಟ್. ನೌನ್ ಆಗಿ ವರ್ಕ್ ಆಗೋದು ಎಂಪಸೈಸ, ಸೊ ಪ್ರಿಪೋಷನ್ ಹಚ್ಚೇವಿ. ಇಲ್ಲಿ ಆ್ಯಸ್ ಅ ಮೇನ್ ವರ್ಬ್ ವರ್ಕ್ ಆಗತೈತಿ, ಏನೂ ಹಚ್ಚಿಲ್ಲ. ಕರೆಕ್ಟ್. ನೆಕ್ಸ್ಟ್, ಅಫೆಕ್ಟ್ ಮತ್ತು ಎಫೆಕ್ಟ್. ಒಂದು ಸರಿ ಮಾಡೋ ಬಂದಿದ್ದು ಅಫೆಕ್ಟ್. ABCD ಇದ್ದಾಗ ಮೊದಲು ಅಫೆಕ್ಟ್ ಬರ್ತೈತಿಲ್ಲ, ಅದು ವರ್ಬ್ ಇದ್ದಂಗೆ. ನೆಕ್ಸ್ಟ್ ಬರ್ತಿಲ್ಲ ಎಫೆಕ್ಟ್, ಅದು ವರ್ಬ್ ಮತ್ತು ನೌನ್ ಎರಡೂ ಕೂಡ ಈ ವರ್ಕ್ ಆಕೈತೆ ಅಂತ. ಓಕೆ, ಹೆಂಗೈತಿ? ಟೆಲಿವಿಷನ್ ಅಫೆಕ್ಟ್ಸ್ ಆ್ಯಸ್ ಅ ವರ್ಕ್ ಆಗತೈತಿ, ವರ್ಬ್ ಆಗಿ. ಸೊ ಇಲ್ಲಿ ಮುಂದೆ ಯಾವುದೇ ರೀತಿಯ ಬರೋಂಗಿಲ್ಲ. ಟೆಲಿವಿಷನ್ ಆ್ಯಸ್ ಎನ್ ಎಫೆಕ್ಟ್ ಆನ್ ಅವರ್ ವಾಯ್ಸ್. ಆ್ಯಸ್ ಅ ನೌನ್ ವರ್ಕ್ ಆಗತೈತಿ, ಪ್ರಿಪೋಷನ್ ಬಂತು ನೋಡಿ. ಹೆಂಗೈತಿ? ಫುಲ್ ಈಸಿ ಅಂದೆ. ನೆಕ್ಸ್ಟ್ ಐತಿ ಇನ್ ಮತ್ತು ಇಂಟು. ಇನ್ ಅಂದ್ರೆ ಆಲ್ರೆಡಿ ಆ ಪ್ಲೇಸ್ನಾಗ ಇನ್ನೊಂದು ಆಗತ್ತೆ ಅನ್ಕೋ, ಮೂಮೆಂಟ್, ಇನ್ ಯೂಸ್ ಮಾಡೋದು. ಇಂಟು ಅಂದ್ರೆ ಬೇರೆ ಕಡೆಯಿಂದ ಬಂದ ಅಲ್ಲಿ ಹೋಗತೈತಿ ಅನ್ಕೋ, ಅವಾಗ ಇದು ಇನ್ ಅನ್ಕೋಯ್ತು. ಇನ್ನಿದು ಇಂಟು ಏನೀಗ ಅಲ್ಲಿ ಬರೋದು, ಆ ಜಾಗಕ್ಕೆ ಬರೋದು. ಆಲ್ರೆಡಿ ಜಾಗದಾಗ ಐತಿ, ಇನ್ನು ಹಚ್ಚೋದು. ಆ ಜಾಗಕ್ಕೆ ಬಂದು ಬಿಡೋದಕ್ಕೆ ಇಂಟು ಹಚ್ಚೋದು ನೋಡಿಲ್ಲಿ. ಈ ಡೈವ್ಡ್ ಇನ್ ಟು ದ ರಿವರ್. ರಿವರಿಗೆ ಅವ್ನು ಜಿಗದ,
ಸೊ ಮೂಮೆಂಟ್ ಅದಲ್ಲಿ ಇಂಟು. ಈ ವಾಸ್ ಸ್ವಿಮ್ಮಿಂಗ್ ಇನ್ ದ ರಿವರ್. ನೀರಿತ್ತು ಇಶಾಡ್ತಿದ್ದ, ಏನು ಜಿಗಿದಿಲ್ಲ ಬಿದ್ದ, ಇಶಾಡ್ತಿದ್ದ, ಇನ್ನಟ್ಟು ಹಚ್ಚೋದು. ದ ಸ್ಟೂಡೆಂಟ್ಸ್ ವಾಕ್ಡ್ ಇನ್ ದ ರೂಮ್ ಐತಿ, ರೂಮ್ದಾಗ ಸ್ಟೂಡೆಂಟ್ಸ್ ನಡ್ಕೋತ ಹೋಗ್ತಾರೆ ಅಷ್ಟೆ. ರೂಮ್ ಒಳಗೆ ಬಂದರೂ ಇಂಟು ಹಚ್ಚೋದು. ರೂಮ್ ಒಳಗೆ ನಡ್ಕೋತ ಹೋಗತ್ತಾರು, ರೂಮ್ ಒಳಗೆ ಅಡ್ಡಾಡತ್ತಾರು, ಏನು ಹಚ್ಚೋದು. ದ ಸ್ಟೂಡೆಂಟ್ಸ್ ವಾಕ್ಡ್ ಇನ್ ದ ರೂಮ್, ಅಲ್ಲೇ ರೂಮ್ದಾಗ ನಡ್ಕೋತ ಹೋಗತ್ತಾರ ಅಂತ, ಒಳ್ಳೆ ರೂಮ್ನಾಗ ಹತ್ತಾರ ಅಲ್ಲಿ ನಡ್ಕೋತ ಹೋಗತ್ತಾರೆ. ಏನು ರೂಮ್ ಒಳಗೆ ಬಂದರೂ ಇಂಟು. ದ ಫ್ರಾಗ್ ವಾಸ್ ಇನ್ ದ ವೆಲ್. ಬಾಯಿ ಒಳಗೆ ಫ್ರಾಗ್ ಐತಿ ಅಂತ ಐತಿ, ಜಿಗಿ ತನಕೋ ಅವಾಗ ಇಂಟು ಹಚ್ಚೋದು ನಾವು. ದ ಫ್ರಾಗ್ ಜಂಪ್ಡ್ ಇನ್ ಟು ದ ವೆಲ್. ದ ವಾಟರ್ ವಾಸ್ ಇನ್ ದ ಬಾಟಲ್. ಬಾಟಲ್ದಾಗ ವಾಟರ್ ಐತಿ ಇನ್, ನಾವು ಬಾಟಲ್ದಾಗ ವಾಟರ್ ಹಾಕಿದ್ದು ಇಂಟು. ವಿ ಪೋರ್ಡ್ ದ ವಾಟರ್ ಇನ್ ಟು ದ ಬಾಟಲ್. ಫುಲ್ ಈಸಿ ರೋ, ಏನು ಟಫ್ ಇಲ್ಲ. ಏನಂದೆ, ದ ರೆಸಿಡೆಂಟ್ಸ್ ವರ್ ಇನ್ ಟ್ರಬಲ್. ಅವರ ತೊಂದರೆದಾಗ ಇದ್ರಂತ, ಇದ್ರಪ್ಪ ತೊಂದರೆ ಒಳಗೆ ಅವ್ರು ಬಿದ್ರಂತ, ತೊಂದರೆ ಅವ್ರಿಗೆ ಬಂತಂತ, ಅವಾಗಲ್ಲಿ ಇಂಟು ಹಚ್ಚೋದು. ದ ರೆಸಿಡೆಂಟ್ಸ್ ಗಾಟ್ ಇನ್ ಟು ಟ್ರಬಲ್. ನೆಕ್ಸ್ಟ್, ದ ಪೆನ್ ವಾಸ್ ಇನ್ ದ ಪಾಕೆಟ್. ಪಾಕೆಟ್ದಾಗ ಪೆನ್ ಐತಿ ಇನ್, ಪಾಕೆಟ್ಲಿ ನೀ ಪೆನ್ ಹಾಕ್ಕೊಂಡು ಇಂಟು. ಹಿ ಪುಟ್ ದ ಪೆನ್ ಇನ್ ಟು ದ ಪಾಕೆಟ್. ದ ಫಿಲ್ದಿ ರೋಡ್ಸ್ ವರ್ ಚೇಂಜ್ಡ್ ಇನ್ ಟು ಕ್ಲೀನ್ ರೋಡ್ಸ್. ಕೆಟ್ಟ ರೋಡ ಹೊಸ ರೋಡಾಗೆ ಚೇಂಜ್ ಆದಂತ, ಓದು ಇಲ್ಲ ಹೊಸ ರೋಡ್ ಬಂದು ಇಲ್ಲಿ ಚೇಂಜ್ ಆಗೋದಿಲ್ಲ, ಇಂಟು. ಟ್ರಾನ್ಸ್ಲೇಟ್ ದ ಪ್ಯಾಸೇಜ್ ಫ್ರಾಮ್ ಹಿಂದಿ ಟು ಇಂಗ್ಲೀಷ್. ಇನ್ನೊಂದಿನ ಎಂಟರ್ ವರ್ಡ್ ಜೊತೆ ಇಂಟು ಇನ್ನು ಯಾವುದೇ ರೀತಿಯ ಪ್ರಿಪೋಷನ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಈ ಎಂಟರ್ಡ್ ದ ಕ್ಲಾಸ್ ರೂಮ್ ಬದಲಿ ಈ ಎಂಟರ್ಡ್ ಇನ್ ಕ್ಲಾಸ್ ರೂಮ್, ಈ ಎಂಟರ್ಡ್ ಇಂಟು ಕ್ಲಾಸ್ ರೂಮ್ ಏನೂ ಇಲ್ಲ, ಜಸ್ಟ್ ಈ ಎಂಟರ್ಡ್ ದ ಕ್ಲಾಸ್ ರೂಮ್, ಈ ಎಂಟರ್ಡ್ ದ ಬ್ಯಾಂಕ್. ಒಂದೊಂದು ಸಲ ನಾವು ಎಂಟರ್ ಮುಂದೆ ಯೂಸ್ ಮಾಡ್ತೀವಿ ಯಾವಾಗ, ಒಂದು ಅಲಯನ್ಸ್ ಜಾಯ್ನ್ ಆಗುವಾಗ, ಒಂದು ಅಗ್ರಿಮೆಂಟನ್ನು ಒಪ್ಕೊಂಡಾಗ, ಡಿಸ್ಕಷನ್ ಮಾಡುವಾಗ. ಎಂಟರ್ ಇಂಟು ಎನ್ ಅಲಯನ್ಸ್, ಎಂಟರ್ ಇಂಟು ಎನ್ ಅಗ್ರಿಮೆಂಟ್, ಎಂಟರ್ ಇಂಟು ಅ ಡಿಸ್ಕಷನ್. ನೋಡಿಲ್ಲ, ಈಸ್ ಎಂಟ್ರಿ ಇಂಟು ದ ಹಾಲ್ ವಾಸ್ ಬ್ಯಾಂಡ್. ಇಲ್ಲಿ ನೌನಾಗಿ ವರ್ಕ್ ಆಗ್ತದೆ. ಸೊ ನಾವಲ್ಲಿ ಒಂದು ಪ್ರೂ ಹಚ್ಬೋದು ನಾವು. ಆ್ಯಸ್ ಅ ಮೇನ್ ವರ್ಬಾಗಿ ವರ್ಕ್ ಆಗತೈತಿ, ಏನು ಹಚ್ಚಕ್ಕೆ ಬರೋಂಗಿಲ್ಲ. ಆ್ಯಸ್ ಅ ನೌನ್ ವರ್ಕ್ ಆಗತೈತಿ, ಮುಂದೆ ಹಚ್ಬೋದು ನಾವು. ಇನ್ನೊಂದು ಥ್ರೋ ಮತ್ತು ಥ್ರೀವ್ ಮುಂದೆ ಕಂಪಲ್ಸರಿ ಇನ್ನೂ ಹಚ್ಬೇಕು. ಈ ಥ್ರೀವ್ ದ ಪೇಪರ್ ಇನ್ ದ ಡಸ್ಟ್ಬಿನ್, ಈ ಥ್ರೀವ್ ದ ಬಕೆಟ್ ಇನ್ ದ ರಿವರ್. ಥ್ರೋ ಮತ್ತು ಥ್ರೀವ್ ಮುಂದೆ ಇನ್ನೂ ಹಚ್ಬೇಕು ನಾವು. ಇನ್ನೊಂದು ಆನ್, ಅಪಾನ್, ಆನ್ ಟು. ಫುಲ್ ಈಸಿ. ಆನ್ ಅಂದ್ರೆ ಇದು ಬುಕ್ ಐತಿ, ಬುಕ್ ಮೇಲೆ ಪೆನ್ ಐತಿ. ದ ಪೆನ್ ಈಸ್ ಆನ್ ದ ಬುಕ್. ಕರೆಕ್ಟಾ? ಏನು ನೋಡಿಲ್ಲ. ಅಪಾನ್ ಅಂದ್ರೆ ಮೂಮೆಂಟ್ ಆಗೋದು, ಬಿಂತ ಬುಕ್ ಮೇಲೆ ಬಿತ್ತ ಪೆನ್ನ. ದ ಬುಕ್ ಈಸ್ ಅಪಾನ್ ದ, ಅಪಾನ್ ಅಂದರೆ ಮೇಲಿಂದ ಕೆಳಗೆ ಬೀಳೋದು. ಆನ್ ಟು ಅಂದ್ರೆ ಕೆಳಗಿಂದ ಮೇಲೆ ಬರೋದು, ಆನ್ ಟು. ಅರ್ಥ ಆಯ್ತು ನೋಡಿಲ್ಲ. ದ ಬುಕ್ ಈಸ್ ಲೈಯಿಂಗ್ ಆನ್ ದ ಟೇಬಲ್. ದ ಬುಕ್ ಈಸ್ ಲೈಯಿಂಗ್ ಆನ್ ದ ಬೆಡ್. ಬೆಡ್ ಮೇಲೆ ಬುಕ್ ಆಲ್ರೆಡಿ ಐತಿ, ಆನ್ ಹಚ್ಚಿದು. ದ ಬುಕ್ ಫೆಲ್ ಆನ್ ದ ಟೇಬಲ್. ದ ಬುಕ್ ಫೆಲ್, ಟೇಬಲ್ ಮೇಲೆ ಬುಕ್ಕ ಮ್ಯಾಗಿಂದ ಕೆಳಗೆ ಬಿತ್ತಂತ. ಸೊ ದ ಬುಕ್ ಫೆಲ್ ಅಪಾನ್ ದ ಬೆಡ್. ನೆಕ್ಸ್ಟಿಗೆ, ದ ಕ್ಯಾಟ್ ವಾಸ್ ಸಿಟ್ಟಿಂಗ್ ಆನ್ ದ ಚೇರ್. ಇದು ಕ್ಯಾಟ್ ಅನ್ಕೋಯ್ತು. ದ ಕ್ಯಾಟ್ ವಾಸ್ ಸಿಟ್ಟಿಂಗ್ ಆನ್ ದ ಚೇರ್. ದ ಕ್ಯಾಟ್ ಜಂಪ್ಡ್ ಅಪಾನ್ ದ ಚೇರ್. ಕ್ಯಾಟ್ ಏನಾಯ್ತು, ಚೇರ್ ಮೇಲೆ ಬಂದು ಕುಂತ ತನಕ ಮ್ಯಾಗಿಂದ ಇಲ್ಲಿ ಜಿಗಿತಂತ. ದ ಟೈಗರ್ ಪೌನ್ಸ್ಡ್ ಅಪಾನ್ ದ ಬಾಯ್. ಬಾಯ್ ಮೇಲೆ ಟೈಗರ್ ಬಿಡ್ತಂತ. ಸೊ ಮೇಲಿಂದ ಕೆಳಗೆ ಆ್ಯಕ್ಷನ್ ಬಂತಿಲ್ಲಿ, ಸೊ ಅಪಾನ್. ಹಿ ವಾಸ್ ಸಿಟ್ಟಿಂಗ್ ಆನ್ ದ ಹಾರ್ಸ್. ಈ ಮೌಂಟೆಡ್ ಕ್ಲೈಂಬ್ಡ್ ಆನ್ ಟು ದ ಹಾರ್ಸ್. ಸೊ ಕೆಳಗೆದ್ದಾವ ಮ್ಯಾಗ ಹಾರ್ಸ್ ಮೇಲೆ ಬಂದು ಜಿಗದಂತ, ಕೆಳಗಿಂದ ಮೇಲೆ ಜಿಗದವ ಹಾರ್ಸ್ ಮೇಲೆ, ಸೊ ಆನ್ ಟು. ನೆಕ್ಸ್ಟ್ ಇಲ್ಲಿ ಇದು ಅರ್ಥ ಆಯ್ತಾ? ಆನ್, ಅಪಾನ್, ಆನ್ ಟು. ನೆಕ್ಸ್ಟ್ ಬರೋದ ಇದು ಓವರ, ಅಂಡರ, ಅಬೋ, ಬಿಲೋ. ಓವರ್ ಯೂಸ್ ಮಾಡ್ತೇವೆ ಹೈಟ್ ನಮ್ಗೆ ಮಾಪ್ ಮಾಡೋಕ್ಕೆ ಬಂದಾಗ, ಅಂಡರ ಹೈಟ್ ಮಾಪ್ ಮಾಡೋಕ್ಕೆ ಬಂದಾಗ, ಅಬೋ ಮತ್ತು ಬಿಲೋ ಇವಾಗ ನಮ್ಗೆ ಹೈಟ್ ಮಾಪ್ ಮಾಡೋಕ್ಕೆ ಬರೋಂಗಿಲ್ಲ. ಅವಾಗ ನಾವೇನು ಯೂಸ್ ಮಾಡೋದು, ಲೆವೆಲ್ ಇರುವಾಗ. ಓಕೆ, ಅಬೋ ಲೆವೆಲ್ಲ, ಬಿಲೋ ಲೆವೆಲ್ಲ. ಹೈಟ್ ಯೂಸ್ ಹೈಟಿಗೆ ಮಾಪ್ ಮಾಡೋಕ್ಕೆ ಬಂತು ಅನ್ಕೋ, ಓವರ್ ಯೂಸ್ ಮಾಡು. ಹೈಟಿಗೆ ಮಾಪ್ ಮಾಡೋಕ್ಕೆ ಬಂದಿಲ್ಲ, ಅಬೋ ಮತ್ತು ಬಿಲೋ ಯೂಸ್ ಮಾಡು. ಏನು ಹೇಳ್ತಾನೆ.
ದ ಏರೋಪ್ಲೇನ್ ಫ್ಲೂ ಓವರ್ ಮೈ ಹೆಡ್. ನನ್ನ ತಲೆ ಮೇಲೆ ಏರೋಪ್ಲೇನ್ ಹಾರಿತು ಅಂತ ನಾವು ಮಾಪ್ ಮಾಡ್ಬೋದು ಮೈನಸ್ ಮಾಡಿದ್ರೆ. ಸೊ ಓವರ್ ಹಚ್ಚಿದು. ದ ಫ್ಯಾನ್ ಈಸ್ ಓವರ್ ಮೈ ಹೆಡ್. ನನ್ನ ತಲೆ ಮೇಲೆ ಫ್ಯಾನ್ ಐತಿ ನಾ ಅದು ಮಾಪ್ ಮಾಡ್ಬೋದು. ಸೊ ಮಾಡ್ಬೋದು ಓವರ್. ಈಸ್ ಪರ್ಫಾರ್ಮೆನ್ಸ್ ಈಸ್ ಓವರ್ ಎವರೇಜ್. ಅಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಎವರೇಜ್ಗಿಂತ ಮಸ್ತ್ ಮ್ಯಾಲಿತ್ತಂತ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅಬೋ ಎವರೇಜ್. ವಿ ವರ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್. ನಾವು ಏನು ಮಾಡ್ತಿದ್ದು ಹಾರದ್ದು ಅಂತ, ಇಲ್ಲಿ ಮೋಡದ ಮೇಲೆ ಹಾರದ್ದು ಅಂತ, ಅದನ್ನು ನಮ್ಗೆ ಮಾಪ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅಬೋ. ನೆಕ್ಸ್ಟ್ ಈಸ್ ಅಬೋವ್ ಪವರ್ಟಿ ಲೈನ್. ಬಡತನ ರೇಖೆ ಮೇಲೆ ಅದಾನಂತ, ಮಾಪ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅಬೋ. ಈಸ್ ಅಬೋವ್ ಪವರ್ಟಿ ಲೈನ್. ದೇರ್ ಈಸ್ ಅ ಬ್ರಿಡ್ಜ್ ಓವರ್ ದ ರಿವರ್. ರಿವರ್ ಮೇಲೆ ಬ್ರಿಡ್ಜ್ ಐತೆ ಅಂತ. ಸೊ ಮಾಪ್ ಮಾಡೋದಿಲ್ಲ ಬ್ರಿಡ್ಜ್ ಮತ್ತು ರಿವರ್ ಆರಾಮ್ಸೆ. ಹೆಂಗಂದ್ರೆ ಇಷ್ಟು ಈಸಿ. ನೆಕ್ಸ್ಟ್ ಓವರ್ ಒಂದು ನಾವು ಹೈಟ್ ಯೂಸ್ ಮಾಡ್ತೀವಿ, ಇನ್ನೊಂದು ಓವರ್ ನಾವು ಸ್ಪ್ರೆಡ್ ಯೂಸ್ ಮಾಡ್ತೀವಿ. ಅಂದ್ರೆ ಹಾಸೋದು, ಫುಲ್ ಸ್ಪ್ರೆಡ್ಡಾಗಿ ಹಾಸೋದಕ್ಕೆ ಯೂಸ್ ಮಾಡ್ಕೊಂಡು. ಹೆಂಗೆ ಪುಟ್ ದ ಬ್ಲ್ಯಾಂಕೆಟ್ ಓವರ್ ದ ಚೈಲ್ಡ್. ಚೈಲ್ಡ್ ಮೇಲೆ ಫುಲ್ ಬ್ಲ್ಯಾಂಕೆಟ್ ಹೊಚ್ಚಿಬಿಡೋದು, ಸ್ಪ್ರೆಡ್ ಮಾಡೋದು ಚೈಲ್ಡ್ ಮೇಲೆ, ಓವರ್ ಯೂಸ್ ಆಕೈತಿ ಇಲ್ಲಿ. ನೆಕ್ಸ್ಟ್ ಸ್ಪ್ರೆಡ್ ದ ಕ್ಲೋತ್ ಓವರ್ ದ ಟೇಬಲ್. ಟೇಬಲ್ ಮೇಲೆ ಫುಲ್ಲಾಗಿ ಕವರ್ ಹಾಸಿಬಿಡ್ರಿ, ಓವರ್. ಅಲ್ಲಿ ಅಬೋ ಬರೋಂಗಿಲ್ಲ, ಅಬೋ ಇನ್ನು ಮ್ಯಾಗಟ್ಟೋ ಹಾಕೋದಿಲ್ಲ, ಫುಲ್ ಹೊಚ್ಚಬೇಕಲ್ಲಿ. ಸೊ ಓವರ್. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಟೇಬಲ್ ಕೆಳಗೆ ಕ್ಯಾಟ್ ಐತಿ. ದ ಸನ್ ಸೆಟ್ಸ್ ಬಿಲೋ ದ ಒರಿಜನ್. ಇಲ್ಲಿ ಒರಿಜನ್ ಅಂದ್ರೆ ಈಗ ನಂಗೆ ಸ್ವಲ್ಪ ಟಫ್ ಆಯ್ತದ, ಈಗ ಬೇಡ. ಇದು ಈ ವಾಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ಕೆಳಗೆ ಕೂತಿದಂತ ನಾವು ಎಣಿಸ್ಬೋದು. ಅಂದ್ರೆ ಟ್ರೀ ಮತ್ತು ನಮಗೆ ಟ್ರೀ ಐತೆ ಅನ್ಕೊಂಬ, ಮತ್ತು ನಾವು ಕೂತೋ ಕೆಳಗೆ ಆರಾಮ ಅದನ್ನು ಹೈಟ್ ತೊಗೋಬೋದು. ಸೊ ಅಲ್ಲಿ ಅಂಡರ್ ಯೂಸ್ ಮಾಡ್ತು. ಈ ಸ್ವಲ್ಪ ಟಫ್ ಐತಿ ಬಿಡ್ದಾನೆ. ಇನ್ನೊಂದು ಬರ್ತದೆ ಬಿನೆತ್. ಬಿನೆತ್ ಅಂದ್ರೆ ಫುಲ್ ಕೆಳಗಿನ ಜಾಗ. ಅರ್ಥ ಆಯ್ತಾ? ಹೆಂಗಂದರೆ ದೇರ್ ಈಸ್ ನೋಡಿ, ದೇರ್ ಈಸ್ ಅ ಪೆನ್ಸಿಲ್ ಬಿನೆತ್ ಮೈ ಬ್ಯಾಗ್. ಬ್ಯಾಗ್ ಕೆಳಗೆ ಪೆನ್ಸಿಲ್ ಐತಿ ಅಂದ್ರೆ ಇದ್ರ ಫುಲ್ ಕೆಳಗೈತಿ, ಬೆನೆತ್ ಯೂಸ್ ಮಾಡಿ ನೋಡಿ. ದ ಗ್ರೌಂಡ್ ಈಸ್ ಸ್ಲಿಪ್ರಿ ಬೆನೆತ್ ಮೈ ಫುಟ್. ನನ್ನ ಕಾಲು ಕೆಳಗೆ ಗ್ರೌಂಡ್ ಐತಿ, ಅದೇನಾಗೈತಿ ಫುಲ್ ಸ್ಲಿಪ್ಪರಿ ಆಗಿಬಿಟ್ಟೈತಿ. ಬೆನೆತ್ ಅಂದರೆ ಫುಲ್ ಕೆಳಗೆ. ಐ ಫೌಂಡ್ ದ ಪರ್ಸ್ ಬೆನೆತ್ ದ ಪಿಲ್ಲೋ. ಪಿಲ್ಲೋ ಕೆಳಗೆ ನಂಗೆ ಪರ್ಸ್ ಇತ್ತಂತ, ಅಂದರೆ ಫುಲ್ ಪಿಲ್ಲೋ ಕವರ್ ಆಗಿರಲಿಲ್ಲ, ಅದ್ರ ಕೆಳಗೈತಿ. ಶಿ ವೋರ್ ಅ ಸ್ವೆಟರ್ ಬೆನೆತ್ ಹರ್ ಕೋಟ್. ನೆಕ್ಸ್ಟ್ ಬರೋದು ಆಫ್. ಒಂದು ಆಫ್ ನಾವು ಯೂಸ್ ಮಾಡ್ತೀವಿ ಓನರ್ಶಿಪ್ ಹೇಳುವಾಗ, ಇನ್ನೊಂದು ಯೂಸ್ ಮಾಡ್ತೀವಿ ಚಾಯ್ಸ್ ಮಾಡುವಾಗ, ಇನ್ನೊಂದು ಯೂಸ್ ಮಾಡ್ತೀವಿ ಇದರಿಂದ ಹಾಗೈತಿ ಅದನ್ನು ಹೇಳುವಾಗ, ಇನ್ನೊಂದು ಯೂಸ್ ಮಾಡ್ತೀವಿ ಕಾಸ್, ಕಾರಣ ಅಂದ್ರೆ ರೀಸನ್ ಹೇಳುವಾಗ. ನೋಡಿಲ್ಲಿ ದ ಡ್ರಾಮಾಸ್ ಆಫ್ ಶೇಕ್ಸ್ಪಿಯರ್. ಆಫ್ ಅಂದ್ರೆ ಇದೊಂದು ಪೊಸಿಷನ್ ಕೊಡುತ್ತೆ ನಾವಿಲ್ಲಿ. ಯಾರ್ದು ಡ್ರಾಮಪ್ಪ? ಶೇಕ್ಸ್ಪಿಯರ್ದ. ಸೊ ಆಫ್ ಶೇಕ್ಸ್ಪಿಯರ್ ಅಂದ್ರೆ ಶೇಕ್ಸ್ಪಿಯರ್ ಡ್ರಾಮಾ. ದ ಡ್ರಾಮಾಸ್ ಆಫ್ ಶೇಕ್ಸ್ಪಿಯರ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ದ ಡ್ರಾಮಾಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಎಕ್ಸ್ಟ್ರಾ ಒಬ್ಜೆಕ್ಟ್. ಈ ಡೈಡ್ ಆಫ್ ಕ್ಯಾನ್ಸರ್. ರೀಸನ್ ಕಾಸ್ ಹೇಳೋದಿಲ್ಲ, ಕಾಸ್ ಕ್ಯಾನ್ಸರ್ದಿಂದ ಅವ ಸತ್ತಂತ. ನೆಕ್ಸ್ಟ್ ಇಲ್ಲಿ ದ ಟೇಬಲ್ ಈಸ್ ಮೇಡ್ ಆಫ್ ವುಡ್. ವುಡ್ಡಿಂದ ಟೇಬಲ್ ಆಯ್ತು ಅನ್ಕೋ. ವಾಟ್ ಸಮಥಿಂಗ್ ಈಸ್ ಮೇಡ್ ಆಫ್, ಇದರಿಂದ ಆಯಿತು. ದ ಟೇಬಲ್ ಈಸ್ ಮೇಡ್ ಆಫ್ ವುಡ್. ಒನ್ ಆಫ್ ದ ಸ್ಟೂಡೆಂಟ್ಸ್ ವಾಸ್ ಅಬ್ಸೆಂಟ್. ಚಾಯ್ಸ್ ಮಾಡೋದಿಲ್ಲಿ. ಸೊ ಒನ್ ಆಫ್ ದ ಮುಂದೆ ಹೊತ್ತು ಪ್ಲೂರಲ್ ಮುಂದೆ ಬಂದೈತಿ. ಒನ್ ಆಫ್ ದ ಸ್ಟೂಡೆಂಟ್ ವಾಸ್ ಅಬ್ಸೆಂಟ್. ಇನ್ನೊಂದು ಏನು, ಡೆತ್ ಹೇಳುವಾಗ ನಾವು ಬೇರೆ 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 ಯೂಸ್ ಮಾಡ್ತೇವೆ ನಾವು ಪ್ರಿಪೋಸಿಷನ್. ಒಂದೇದವಾಗ ಡೆತ್ ಡ್ಯೂ ಟು ಡಿಸೀಸ್, ಕ್ಯಾನ್ಸರ್ ಡೆಂಗ್ಯೂ ಇತ್ತಂದ್ರೆ ಆಫ್ ಯೂಸ್ ಮಾಡೋದಿಲ್ಲ. ಈಗ ಡೈಡ್ ಆಫ್ ಮಲೇರಿಯಾ. ಓಕೆ. ನೆಕ್ಸ್ಟ್ ಡೆತ್ ಡ್ಯೂ ಟು ಆಕ್ಸಿಡೆಂಟ್. ಆಕ್ಸಿಡೆಂಟ್ ಸಾವಾಗೈತಿ, ಇನ್ ಯೂಸ್ ಮಾಡೋದಿಲ್ಲ. ಈ ಡೈಡ್ ಇನ್ ಆ್ಯನ್ ಆಕ್ಸಿಡೆಂಟ್. ಡೆತ್ ಡ್ಯೂ ಟು ಹುಂಡ ಓವರ್ ಈಟಿಂಗ್, ಫ್ರಾಮ್ ಯೂಸ್ ಮಾಡೋದು. ಈ ಡೈಡ್ ಫ್ರಾಮ್ ಹುಂಡ್, ಫ್ರಾಮ್ ಹುಂಡ್. ಡೆತ್ ಡ್ಯೂ ಟು ಹಂಗರ್ ಸ್ಟಾರ್ವೇಷನ್, ಹಸಿವನ್ನು ಸಾಯಕತ್ತನಕೋ ಆಫ್ ಯೂಸ್ ಮಾಡೋದು. ಈ ಡೈಡ್ ವಿತ್ ಗ್ರೀಫ್, ಸಾರಿ ಈ ಡೈಡ್ ಆಫ್ ಹಂಗರ್, ಆಫ್ ಹಂಗರ್. ಡೆತ್ ಡ್ಯೂ ಟು ಶೇಮ್ ಗ್ರೀಫ್ ಸಾರೋ ವಿತ್ ಯೂಸ್ ಮಾಡೋದು. ಈ ಡೈಡ್ ವಿತ್ ಗ್ರೀಫ್. ಡೆತ್ ಡ್ಯೂ ಟು ವೈಲೆನ್ಸ್,
ಬೈ ಯೂಸ್ ಮಾಡೋದು. ಈ ಡೈಡ್ ಬೈ ವೈಲೆನ್ಸ್ ಟಫ್ ದ ಬಿಡು ಈಸಿ. ಇಷ್ಟು ನೆನಪು ಪಡ್ಕೊಂಡು ಆಟೋಮೆಟಿಕ್ಕಾಗಿ ನಾನು ಬಿಡ್ತಾವೆ. ನೆಕ್ಸ್ಟ್ ಒಂದೈತಿ ಮೇಡ್ ಆಫು ಮತ್ತು ಮೇಡ್ ಫ್ರಾಮು. ಮೇಡ್ ಆಫ್ ಯೂಸ್ ಮಾಡತ್ತೆ ಅನ್ಕೊಂಬಿಡೋದು ವಾಪಸ್ ಅದು ಆಗೋದಕ್ಕೆ ಆಗಂಗಿಲ್ಲ. ಮೇಡ್ ಆಫ್ ವಾಪಸ್ ಆಗ್ಬೋದು. ಮೇಡ್ ಫ್ರಾಮ್ ಅಂದ್ರೆ ಅದರಿಂದ ಅದು ವಾಪಸ್ ಆಗಂಗಿಲ್ಲ. ಹೆಂಗೆ ಗೊತ್ತೈತಿ ನೋಡಿ. ಈಗ ಎಕ್ಸಾಂಪಲ್ ಇದು ಸ್ವಲ್ಪ ನೋಡಿ ಮುಂದೆ ಏನು ಕೊಟ್ಟ ನೀವು. ಪೇಪರ್ ಈಸ್ ಮೇಡ್ ಫ್ರಮ್ ವುಡ್. ಕಟ್ಟಿಗೆಯಿಂದ ಪೇಪರ್ ಹಾಕೈತೆ ಅಂತ ವಾಪಸ್ ನೀ ಪೇಪರ್ ಕಟ್ಟಿಗೆ ಮಾಡೋಕೆ ಆಗಂಗಿಲ್ಲ. ಸೊ ಮೇಡ್ ಫ್ರಮ್ ಹಚ್ಚೋದು. ಪೇಪರ್ ಈಸ್ ಮೇಡ್ ಫ್ರಮ್ ವುಡ್. ಕರ್ಡ್ ಈಸ್ ಮೇಡ್ ಫ್ರಮ್ ಮಿಲ್ಕ್. ಹಾಲಿಂದ ಮೊಸರು ಹಾಕೈತಿ, ಮೊಸರಿಂದ ವಾಪಸ್ ಹಾಲಾಗಂಗಿಲ್ಲ. ಸೊ ಮೇಡ್ ಫ್ರಮ್. ಕರ್ಡ್ ಈಸ್ ಮೇಡ್ ಫ್ರಮ್ ಮಿಲ್ಕ್. ಫ್ಲೋರ್ ಈಸ್ ಮೇಡ್ ಫ್ರಮ್ ವೀಟ್. ವೀಟಿಂದ ಫ್ಲೋರ್ ಹಾಕೈತಿ ಮತ್ತು ವಾಪಸ್ ಫ್ಲೋರಿಂದ ವೀಟ್ ಆಗಂಗಿಲ್ಲ. ಮೇಡ್ ಫ್ರಮ್. ಗ್ಲಾಸ್ ಈಸ್ ಮೇಡ್ ಫ್ರಮ್ ಮೆಲ್ಟೆಡ್ ಸ್ಯಾಂಡ್. ಉಸಕ್ಕಿಂದ ಗ್ಲಾಸ್ ಹಾಕೈತಿ, ವಾಪಸ್ ಗ್ಲಾಸಿಂದ ಉಸಕ್ಕೆ ಆಗಂಗಿಲ್ಲ. ಮೇಡ್ ಫ್ರಮ್. ದ ಅಲ್ಮಾರಿಯಾ ಈಸ್ ಮೇಡ್ ಆಫ್ ಐರನ್. ವಾಪಸ್ ನಾವು ಐರನಿಂದ ಅಲ್ಮಾರಿಯ ಮಾಡ್ಬೋದಂತ. ಅವಾಗ ನಾವು ಹಚ್ಬಿಟ್ಟು ಮೇಡ್ ಆಫ್. ಮೇಡ್ ಫ್ರಮ್ ಆಗಿಸ್ತೇವೆ ನಾವು, ವಾಪಸ್ ಅದು ತನ್ನದೇ ರೂಪಕ್ಕೆ ಬರೋಂಗಿಲ್ಲ. ಮೇಡ್ ಆಫ್ ಆಗಿಸ್ತೇವೆ ತನ್ನದೇ ರೂಪಕ್ಕೆ ಬರುವಾಗ. ನೆಕ್ಸ್ಟ್ ಇಲ್ಲಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಮಾಡುವಾಗ. ನೆಕ್ಸ್ಟ್ ಈಗ ನಡ್ಕೋತೋಗೋತಿ ಕಾಲಿಂದ ಹಚ್ಚು. ಈ ಗೋಸ್ ಟು ಆಫೀಸ್ ಆನ್ ಫುಟ್. ಈ ಗೋಸ್ ಟು ಆಫೀಸ್ ವಾಕಿಂಗ್ ಆನ್ ಫುಟ್. ಆಲ್ರೆಡಿ ನಡ್ಕೋತ ಹೋಗತ್ತಾನೆ, ಮತ್ತೆ ವಾಕಿಂಗ್ ಹಚ್ಚೋದ ಸೂಪರ್ ಫ್ಲೋಸ್ ಆಕೈತೆ ಅದು. ಸೊ ವಾಕಿಂಗ್ ಹಚ್ಚಕ್ಕೆ ಹೋಗ್ಬಾರ್ದು ನಾವು. ವಿ ಟ್ರಾವೆಲ್ಡ್ ಬೈ ಟ್ರೈನ್, ಬೈ ಕಾರ್, ಬೈ ಬೈಕ್ ಎಲ್ಲ ಎಕ್ಸಾಕ್ಟ್ ಹೇಳತ್ತಿ ಯಾವೊಂದು ಬೈಕ ಯಾವೊಂದು ಟ್ರೈನ ಇನ್ನು ಹಚ್ಚೋದು. ವಿ ಟ್ರಾವೆಲ್ಡ್ ಇನ್ ರಾಜಧಾನಿ ಎಕ್ಸ್ಪ್ರೆಸ್. ವಿ ವೆಂಟ್ ಟು ಡೆಲ್ಲಿ ಬೈ ಕಾರ್. ವಿ ವೆಂಟ್ ಟು ಡೆಲ್ಲಿ ಇನ್ ಶರ್ಮಾಸ್ ಕಾರ್. ಎಕ್ಸಾಕ್ಟ್ ಯಾರ ಕಾರ್ ಶರ್ಮಾ ಅಂದ ಇನ್ನು ಹಚ್ಚೋದು. ಜನರಲ್ ಸೆನ್ಸ್ನ ಕಾರ್ ಆಗುತ್ತೆ ಬೈ ಹಚ್ಚೋದು. ಇಷ್ಟ. ನೆಕ್ಸ್ಟ್ ಫುಲ್ ಈಸಿ. ಬಿಟ್ವೀನ್ ಅಮಂಗ ಅಮಂಗ್ಸ್ಟ್. ಅವತ್ತು ನೋಡಿ ಕೇಳಿದ್ದೀನಿ ಅಮಂಗ ಮತ್ತು ಅಮಂಗ್ಸ್ಟ್ ಏನು ಡಿಫ್ರೆನ್ಸ್ ಅಂತ. ಒಂದೊಂದ್ಸಲ ಸ್ಟಾರ್ಟಿಂಗ್ ಏನಿತ್ತು ಅಮಂಗ್ಸ್ಟ್ ನಾವು ಮುಂದೆ ಯಾವುದೇ ರೀ ಓವೆಲ್ ಸೌಂಡ್ ಮಾಡೋದೈತಿ ಅವಾಗ ನಾವು ಅಮಂಗ್ಸ್ಟ್ ಯೂಸ್ ಮಾಡ್ತಿದ್ದು. ಈಗ ಹಂಗಿಲ್ಲ. ಅಮಂಗ್ ಮತ್ತು ಅಮಂಗ್ಸ್ಟ್ ಎಲ್ಲಿ ಬೇಕಾದ ಯೂಸ್ ಮಾಡ್ಬೋದು. ಯಾರ್ಯಾರನಾಗ ಅನ್ಕೊಂಬಿಡು ಎರಡೂ ಕಡೆ ಅಮಂಗ ಮತ್ತು ಅಮಂಗ್ಸ್ಟ್ ಬರ್ತಾವೆ. ಈಗ ಅದು ರೂಲ್ಸ್ ಇಲ್ಲ. ದ ಟೂ ಕ್ಯಾಟ್ಸ್ ಡಿವೈಡೆಡ್ ದ ಬ್ರೆಡ್ ಬಿಟ್ವೀನ್ ದೆಮ್ಸೆಲ್ವ್ಸ್. ಎರಡು ಕ್ಯಾಟ್ ಅದಾವು, ಬಿಟ್ವೀನ್ ಅವ್ರವ್ರ ಮಧ್ಯೆ ಮಾಡ್ಕೊಂಡಂತ ಬಿಟ್ವೀನ್ ಬಂತು. ದೇರ್ ವಾಸ್ ಅ ಕನ್ಫ್ಯೂಷನ್ ಅಮಂಗ್ ದ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ದ ಸ್ಟೂಡೆಂಟ್ಸ್ ನಡುವೆ ಒಂದು ಕನ್ಫ್ಯೂಷನ್ ಐತಂತ. ಅಮಂಗ್ ಇಬ್ಬರೆಲ್ಲ ಇಲ್ಲಿ ಭಾಳ ಮಂದಿ ಅದಾರಲ್ಲ, ಸೊ ಅಮಂಗ್ ಹಚ್ಚೋದು. ನೋಡಿಲ್ಲ ಏನಿದೆ. ಶೇರ್ ದ ಸ್ವೀಟ್ಸ್ ಅಮಂಗ್ ದ ಸ್ಟೂಡೆಂಟ್ಸ್. ಶೇರ್ ದ ಸ್ವೀಟ್ಸ್ ಅಮಂಗ್ಸ್ಟ್ ಅಸ್. ಐತ್ಲ ಇಲ್ಲ. ಸೊ ಅದಕ್ಕೆ ನಾವು ಅಮಂಗ್ಸ್ಟ್ ಯೂಸ್ ಮಾಡ್ತಿದ್ವಿ ಮೊದಲು. ಈಗ ಎರಡು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಶೇರ್ ದ ಸ್ವೀಟ್ಸ್ ಅಮಂಗ್ ಅಸ್. ಶೇರ್ ದ ಸ್ವೀಟ್ಸ್ ಅಮಂಗ್ಸ್ಟ್ ಆರ್ ಅಮಂಗ್ ದ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇನೋವೇಷನ್ ಡಿಸ್ಟಿಂಗ್ವಿಷಸ್ ಬಿಟ್ವೀನ್ ಅ ಲೀಡರ್ ಆ್ಯಂಡ್ ಅ ಫಾಲೋವರ್. ಬಿಟ್ವೀನ್ ಐತಿ, ಮುಂದೆ ಕಂಪಲ್ಸರಿ ಆ್ಯಂಡ್ ಬಂದೈತಿ, ಕರೆಕ್ಟ್ ಐತಿ. ದ ನೆಗೋಷಿಯೇಷನ್ಸ್ ಅಮಂಗ್ ದ ಕಂಟ್ರೀಸ್ ಆಫ್ ಸೌತ್ ಆಫ್ರಿಕಾ ಆರ್ ಗೋಯಿಂಗ್ ವೆಲ್. ನೆಗೋಷಿಯೇಷನ್ಸ್ ನಡೆದಂತ ನಡಕ ಸೌತ್ ಆಫ್ರಿಕಾದ ಕಂಟ್ರೀಸ್ ನಡಕ. ಸೊ ಅಮಂಗ್ ಭಾಳ ಕಂಟ್ರಿ ಅಲ್ಲ ಅಮಂಗ್. ಇದು ನಂಗೆ ಡೌಟ್ ಐತಿ, ಇದು ಆಮೇಲೆ ನಂಗಪ್ಪ. ನೆಕ್ಸ್ಟ್ ಇಲ್ಲಿ ದೇರ್ ಆರ್ ಸರ್ಟನ್ ವರ್ಡ್ಸ್ ವಿಚ್ ಆರ್ ಫಾಲೋಡ್ ಬೈ ಬಿಟ್ವೀನ್. ಡಿಸ್ಟಿಂಗ್ವಿಷ್ ಬಿಟ್ವೀನ್, ಚೂಸ್ ಬಿಟ್ವೀನ್, ಡಿವೈಡ್ ಬಿಟ್ವೀನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್, ಕನೆಕ್ಷನ್ ಬಿಟ್ವೀನ್, ಡಿಫ್ರೆನ್ಸ್ ಬಿಟ್ವೀನ್, ಲಿಂಕ್ ಬಿಟ್ವೀನ್, ರಿಲೇಷನ್ಶಿಪ್ ಬಿಟ್ವೀನ್. ಐ ಡಿಡಂಟ್ ವಾಂಟ್ ಟು ಚೂಸ್ ಬಿಟ್ವೀನ್ ದ ಸಿಂಗರ್ಸ್. ಈಸ್ ದೇರ್ ಎನ್ ಡಿಫ್ರೆನ್ಸ್ ಬಿಟ್ವೀನ್ ಅಮಂಗ್ ದ ಬ್ರದರ್ಸ್. ಮುಂದೆ ಅಮಂಗ್ ಐತಿ, ಬಿಟ್ ಇಂಥ ವರ್ಡ್ ಬರ್ತನಗೋ ಕಣ್ಣು ಮುಚ್ಚಿ ಬಿಟ್ರೆ ಹಚ್ಚಿಬಿಡ್ಬೇಕಲ್ಲಿ ಅಷ್ಟ. ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್. ಡಿವೈಡ್ ದ ಪ್ರಾಪರ್ಟಿ ಬಿಟ್ವೀನ್, ಡಿವೈಡ್ ಬಿಟ್ವೀನ್ ಅಷ್ಟ. ನೆಕ್ಸ್ಟ್ ಅಮಂಗ ಮತ್ತು ಅಮೀಡ. ಅಮೀಡ್ ನಾವು ಆ್ಯಸ್ ಅ ಪ್ಲೇಸ್ ಒಳಗೆ ಯೂಸ್ ಮಾಡ್ತೇವೆ ನಾವು. ಅಮಂಗ ಮಂದ್ಯಾಗ, ಇಷ್ಟು ಮಂದ್ಯಾಗ ಅಮಂಗ್ ಡಿಸ್ಟ್ರಿಬ್ಯೂಟ್ ಮಾಡಿರಿ. ಅಮೀಡ ಪ್ಲೇಸ್ ಒಳಗೆ. ಮತ್ತು ಅಮಂಗ್ ಮುಂದೆ ಯಾವತ್ತು ಕೌಂಟೇಬಲ್ ಅನ್ನೋ ಬರ್ತದೆ. ಅಮೀಡ್ ಮುಂದೆ ಅನ್ಕೌಂಟೇಬಲ್ ಮತ್ತು ಕೌಂಟೇಬಲ್ ಎರಡೂ ಬರ್ಬೋದು.
ಈ ವಾಸ್ ಸಿಟ್ಟಿಂಗ್ ಅಮೀಡ್ ಇಸ್ ಪೇರೆಂಟ್ಸ್, ಫ್ರೆಂಡ್ಸ್ ನಡಕ ಕೂತಾನು, ಪ್ಲೇಸ್ ಐತದ ಅಮೀಡ್. ಶೇರ್ ದ ಸ್ವೀಟ್ಸ್ ಅಮಂಗ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ನಡುವೆ ಸ್ವೀಟ್ಸನ್ನು ಹಂಚಿ, ಅಮಂಗ್. ಇಲ್ಲ, ಶಿ ಹ್ಯಾಸ್ ರಿಟರ್ನ್ ಅ ಸ್ಟೋರಿ ಆಫ್ ಲವ್ ಆ್ಯಂಡ್ ಹೋಪ್ ಅಮೀಡ್ ದ ಟೆನ್ಷನ್. ಅಮಂಗ್ ಬರೋಂಗಿಲ್ಲ, ಯಾಕಂದ್ರೆ ಅಮಂಗ್ ಮುಂದೆ ಅನ್ಕೌಂಟಬಲ್ ನಮ್ಗೆ ಬರೋಂಗಿಲ್ಲ. ಸೊ ಅಮೀಡ್ ದ ಟೆನ್ಷನ್. ದ ರಾಬರ್ಸ್ ಎಸ್ಕೇಪ್ಡ್ ಅಮಿಡ್ ದ ಕೋಆಪರೇಷನ್, ಅಮಂಗ್ ದ ಕನ್ಫ್ಯೂಷನ್ ಅಲ್ಲ, ಅಮಿಡ್ ಯಾಕಂದರೆ ಮುಂದೈತಿ ಅನ್ಕೌಂಟಬಲ್ ನಮ್. ಸೊ ಅಮಿಡ್ ದ ಕನ್ಫ್ಯೂಷನ್. ಈ ವಾಕ್ಡ್ ಅಮಿಡ್ ದ ಟ್ರೀಸ್, ಈ ವಾಕ್ಡ್ ಟ್ರೀಸ್ ನಡುವೆ ನಡ್ಕೋತದ ಅಂತಾವು. ಸೊ ಅಮಿಡ್. ಇನ್ನೊಂದು ಬರ್ತೈತಿ ಬೈ ಮತ್ತು ವಿತ್. ಸೊ ಬೈ ನಾವು ಆಲ್ರೆಡಿ ಯೂಸ್ ಮಾಡ್ತೀವಿ, ಯಾರು ಮಾಡ್ತಾರೋ ಅದಕ್ಕೆ ನಾವು ಬೈ ಯೂಸ್ ಮಾಡ್ತೀವಿ. ಮತ್ತು ಬಾಜು. ವಿತ್ ಏನೈತಿಲ್ಲ, ಇನ್ಸ್ಟ್ರೂಮೆಂಟ್ ಹೇಳುವಾಗ ನಾವು ವಿತ್ ಯೂಸ್ ಮಾಡಬೇಕು ಅಷ್ಟೆ. ನೋಡಿಲ್ಲ, ದ ವರ್ಕ್ ವಾಸ್ ಡನ್ ಬೈ ಹಿಮ್, ಅವನಿಂದ ವರ್ಕ್ ತನಕ. ಸೊ ಬೈ ಡೂವರ್. ಈ ಲೀವ್ಸ್ ಬೈ ದ ಲೇಕ್, ಬಿಸೈಡ್, ಲೇಕ್ದ ಬಾಜುಕ ಇರ್ತಾನಂತ, ಬಿಸೈಡ್. ರಾಮ್ ವಿತ್ ಹಿಸ್ ಬ್ರದರ್ಸ್ ವಾಸ್ ರೆಡಿ ಟು ವರ್ಕ್. ಓಕೆ, ಇದು ಬಿಡಿನ ಏನು ಬೇರೆ ಆಯ್ತದ. ನೆಕ್ಸ್ಟ್ ಇಲ್ಲಿ, ಈ ಕಿಲ್ಡ್ ದ ಡಾಗ್ ವಿತ್ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಒಳಗೆ ನಾವು ಯೂಸ್ ಮಾಡ್ತೀವಿ ವಿತ್ ಅಸ್ತು, ವಿತ್ ಇನ್ಸ್ಟ್ರೂಮೆಂಟ್. ಈ ಓಪನ್ಡ್ ದ ಬಾಕ್ಸ್ ವಿತ್ ಅ ಸ್ಕ್ರೂ ಡ್ರೈವರ್, ಸ್ಕ್ರೂ ಡ್ರೈವರ್ದಿಂದ ವಿತ್ ಸ್ಕ್ರೂ ಡ್ರೈವರ್ ಒಂದು ಬಾಕ್ಸ್ ಓಪನ್ ಮಾಡ್ದಂಥವು. ಈ ಕಟ್ ಈಸ್ ಫಿಂಗರ್ಸ್ ವಿತ್ ಅ ನೈಫ್, ಬೈ ಅಲ್ಲ, ಬೈ ಯೂಸ್ ಮಾಡ್ತಾವೆ ನಾವು ಯಾರು ಡೂವರ್ ಇಡುವಾಗ, ಬಾಜುಕ. ವಿತ್ ಏನ ಒಂದು ಇನ್ಸ್ಟ್ರೂಮೆಂಟ್ ಇದ್ದಾಗ, ನೈಫ್ ಇನ್ಸ್ಟ್ರೂಮೆಂಟ. ಸೊ ವಿತ್. ಈ ಕಟ್ ಈಸ್ ಫಿಂಗರ್ಸ್ ವಿತ್ ಅ ನೈಫ್. ಈ ವಾಸ್ ಕಿಲ್ಡ್ ವಿತ್ ಅ ಡ್ಯಾಗರ್ ಬೈ ಅ ಹೈವೇ ಮ್ಯಾನ್. ಈ ವಾಸ್ ಕಿಲ್ಡ್ ವಿತ್ ಅ ಡ್ಯಾಗರ್, ಒಂದು ಡ್ಯಾಗರ್ ಅಂದ್ರೆ ಒಂದು ದೊಡ್ಡದು, ಅಲ್ಲಿಂದ ಅದರಿಂದ ಸಾಯಿಸ್ರಂತ. ಯಾರಿಂದ? ಬೈ ಅ ಹೈವೇ ಮ್ಯಾನ್. ಡೂವರ್ಗೆ ಬೈ ಹಚ್ಚೋದು, ಇನ್ಸ್ಟ್ರೂಮೆಂಟ್ಗೆ ವಿತ್ ಹಚ್ಚೋದು. ಐ ರೋಟ್ ದ ಆನ್ಸರ್ಸ್ ವಿತ್ ಅ ಬ್ಲೂ ಪೆನ್. ಕಮೋಡಿಟಿ ಐತಿ, ಥಿಂಗ್ಸ್ ಐತಿ, ಇನ್ಸ್ಟ್ರೂಮೆಂಟ್ ಐತಿ, ವಿತ್ ಹಚ್ಚೋದು. ಇಂಕ, ಬ್ಲೂ ಇಂಕ, ಕಮೋಡಿಟಿ ಎಲ್ಲ ಇದೆ. ಸೊ ಇನ್, ಬ್ಲೂ ಇಂಕ್ನಿಂದ ಆನ್ಸರ್ ಬರ್ದಂಥ. ನೆಕ್ಸ್ಟ್ ಇಲ್ಲಿ ಬಿಸೈಡ್ ಮತ್ತು ಬಿಸೈಡ್ಸ್ ನೋಡಿ ಗೊತ್ತೈತೆ ನಮಗೆ. ಬಿಸೈಡ್ ಅಂದ್ರೆ ಏನು? ಸೈಡ್. ಬಿಸೈಡ್ಸ್ ಅಂದ್ರೆ ಏನು? ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುವಾಗ ನಾವು ಹಚ್ತೀವಿ ಬಿಸೈಡ್ಸ್. ದೇರ್ ಈಸ್ ಅ ಟೆಂಪಲ್ ಬಿಸೈಡ್ ಮೈ ಹೌಸ್. ಬಾಜು ಒಂದು ಟೆಂಪಲ್ ಐತಿ ನಮ್ಮ ಮನೆ ಬಾಜುಕ್. ಬಿಸೈಡ್ಸ್ ಅಂದ್ರೆ ಇದನ್ನು ಬಿಟ್ಟು ಎಕ್ಸ್ಟ್ರಾ. ಬಿಸೈಡ್ಸ್ ಇಂಗ್ಲೀಷ್ ಈ ಸ್ಪೀಕ್ಸ್ ಫ್ರೆಂಚ್. ಇಂಗ್ಲೀಷ್ ಬಿಟ್ಟು ಅವ್ನು ಫ್ರೆಂಚ್ ಮಾತಾಡ್ತಾನಂತ. ಬಿಸೈಡ್ಸ್ ಫುಡ್ ದ ಪಿಲಿಗ್ರಿಮ್ಸ್ ಟುಕ್ ಸಮ್ ಮೆಡಿಸಿನ್ಸ್. ಫುಡ್ ಬದಲಿನೂ ಕೂಡ ಅಲ್ಲಿ ಪಾದಚಾರಿಯರು ಔಷಧಿ ತೊಗೊಂಡ್ರಂತ. ಓಕೆ, ನೆಕ್ಸ್ಟ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ನಾವು ಆಗ ಪ್ರಿಪೋಸಿಷನ್ ಆಫ್ ಟೈಮ್ ನೋಡಿದ್ದು, ಪ್ಲೇಸ್ ನೋಡಿದ್ದು, ಈಗ ನೋಡೋಣ ಡೈರೆಕ್ಷನ್. ಈ ಏಮ್ಡ್ ಆ್ಯಟ್ ದ ಬರ್ಡ್, ಬರ್ಡ್ ಮೇಲೆ ಅವ ಏಮ್ ಮಾಡಿದಂತ. ಸೊ ಡೈರೆಕ್ಷನ್ ಅದು. ನೆಕ್ಸ್ಟ್ ಈ ದ ಹಂಟರ್ ಶಾಟ್ ಆ್ಯಟ್ ದ ಟೈಗರ್. ಶಾಟ್ ಮುಂದೆ ಆ್ಯಟ್ ಅಂತ ಡೈರೆಕ್ಷನ್ ಕೊಡತೈತಿ. ಟೈಗರ್ ಮೇಲೆ ಅವ ಶಾಟ್ ಮಾಡಿದಂತ. ದ ಹಂಟರ್ ಶಾಟ್ ಡೈರೆಕ್ಟ್. ಇಲ್ಲಿ ಟೈಗರ್ ಮೇಲೆ ಅಲ್ಲ, ಟೈಗರ್ಗೆ ಶಾಟ್ ಮಾಡಿದ. ಇಲ್ಲಿ ಟೈಗರ್ ಮೇಲೆ ಶಾಟ್ ಮಾಡಿದ. ಇದು ಸ್ವಲ್ಪ ಟಫ್ ಇರ್ತದೆ, ನೋಡ್ಕೊ. ನೆಕ್ಸ್ಟ್ ಇಲ್ಲಿ ಟು ಮತ್ತು ಟುವರ್ಡ್ಸ್. ಟು ಇಟ್ ಡಿನೋಟ್ಸ್ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಡೆಸ್ಟಿನೇಷನ್. ಟುವರ್ಡ್ಸ್ ಇಟ್ ಡಿನೋಟ್ಸ್ ದ ಡೈರೆಕ್ಷನ್ ಆಫ್ ದ ಮೂಮೆಂಟ್. ಟು ಅಂದ್ರೆ ಏನು? ಎಕ್ಸಾಕ್ಟ್ ಅಡ್ರೆಸ್ ಹೇಳೋರು ಟು. ಟುವರ್ಡ್ಸ್ ಅಂದ್ರೆ ಅದ ಒಂದು ಹಾದಿಯಲ್ಲಿ. ಅರ್ಥ ಆಯ್ತಾ? ಟು ಅಂದ್ರೆ ಏನು? ಎಕ್ಸಾಕ್ಟಾಗಿ ಅಡ್ರೆಸ್ ಹೇಳೋದು. ಟುವರ್ಡ್ಸ್ ಅಂದ್ರೆ ಅದೇ ಒಂದು ಹಾದಿಯಲ್ಲಿ. ನೋಡಿಲ್ಲ, ಈ ವೆಂಟ್ ಟು ಸ್ಕೂಲ್. ಅವ ಸ್ಕೂಲಿಗೆ ಹೋದ. ಈ ವೆಂಟ್ ಟುವರ್ಡ್ಸ್ ದ ಸ್ಕೂಲ್. ಸ್ಕೂಲ್ ಕಡೆ ಹೋದ, ಸ್ಕೂಲಿಗಲ್ಲ, ಸ್ಕೂಲ್ ಹೋಗುವ ಹಾದಿ, ಸ್ಕೂಲ್ ಕಡೆ ಹೋದ. ಆ ಸ್ನೇಕ್ ವಾಸ್ ಮೂವಿಂಗ್ ಟುವರ್ಡ್ಸ್ ಮೀ. ಸ್ನೇಕ್ ನನ್ನ ಕಡೆ ಬರಾಕತ್ತಿತ್ತು, ನನ್ನ ಕಡೆನ ಬಂತಲ್ಲ, ನನ್ನ ಕಡೆ ಬರತ್ತಿತ್ತು. ಸೊ ಟುವರ್ಡ್ಸ್. ಈ ಟರ್ನ್ ಟುವರ್ಡ್ಸ್ ದ ಮಿರರ್. ಮಿರರ್ ಕಡೆ ಅವೇನು ಅಂತ ತಿರುಗಿದಂತ. ಓಕೆ, ಈ ರೀತಿ. ನೆಕ್ಸ್ಟ್ ಇಲ್ಲಿ ಈ ವಾಕ್ ಟು ಎಂಡ್ ಆಫ್ ದ ರೋಡ್. ಇದು ಬಿಡ ಸ್ವಲ್ಪ ಟಫ್ ಇದೆ. ಸೆಂಡ್ ದ ಪಾರ್ಸಲ್ ಟುವರ್ಡ್ಸ್ ಮೈ ಅಡ್ರೆಸ್. ನನ್ನ ಅಡ್ರೆಸ್ ಕಡೆ ಪಾರ್ಸಲ್ ಕಳಿಸಲ್ಲ, ನನ್ನ ಅಡ್ರೆಸ್ಗೆ ಪಾರ್ಸಲ್ ಕಳಿಸ್ಬೇಕು.
ಸೊ ಸೆಂಡ್ ದ ಪಾರ್ಸಲ್ ಟು ಮೈ ಅಡ್ರೆಸ್. ಕುಡ್ ಯು ಟೆಲ್ ಮಿ ದ ವೇ ಟು ದ ಸ್ಟೇಷನ್. ಸ್ಟೇಷನ್ ಹೋಗುವ ನಂಗೆ ಸ್ಟೇಷನ್ ಹೋಗಿ ಹೆಂಗೆ ಹೇಳ್ಕೊಡ್ತೀನಿ ನಾನು. ಕುಡ್ ಯು ಟೆಲ್ ಮಿ ದ ವೇ ಟು ದ ಸ್ಟೇಷನ್. ಸ್ಟೇಷನ್ ಹೆಂಗೆ ಹೋಗಿ ಹೇಳ್ಕೊಡ್ತಿ. ಸ್ಟೇಷನ್ ಕಡೆ ಹೋದಂಗೆ ಹೇಳ್ಕೊಡ್ತಿ ಬೇರೆ. ಅರ್ಥ ಆಯ್ತಾ. ನೆಕ್ಸ್ಟ್ ಅಲಾಂಗ್ ಮತ್ತು ಅಕ್ರಾಸ್. ಅಲಾಂಗ್ನ ಏನು ಯೂಸ್ ಮಾಡ್ತೀವಿ. ಅಲಾಂಗ್ ಅಂದ್ರೆ ಅದ್ರ ಜೊತೆ ಜೊತೆ ನೋಡ್ಕೋತುವಾಗ ಅಲಾಂಗ್. ಅಕ್ರಾಸ್ ಅಂದ್ರೆ ಅಡ್ಡ. ಈ ವಾಕ್ಡ್ ಅಲಾಂಗ್ ದ ರೋಡ್ ಸ್ಟೇಟ್ ಐತಿ, ಅವ್ನು ಸ್ಟೇಟ್ ನಡ್ಕೋತೋದಂತ. ಈ ವಾಕ್ಡ್ ಅಕ್ರಾಸ್ ರೋಡ್ ಅಂದ್ರೆ ದಾಟುವಾಗ, ರೋಡ್ ಅಡ್ಡವಾಗುವಾಗ. ದ ಕ್ಲೋತ್ಸ್ ವರ್ ಹಂಗ್ ಅಲಾಂಗ್ ದ ರೂಪ್. ಹಗ್ಗದ ಜೊತೆ ಡ್ರೆಸ್ ಆರಾಗಿರಂತ. ಈ ಹಂಗೆ ಆರಕ್ಕೋದು ಹ್ಯಾಂಗ್ ಹಿಡಿಯತ್ಲ ಅದು ನೇತಕ್ಕೋದು ಕೈದಿಗಳನ್ನ. ದೇರ್ ಆರ್ ಟಾಲ್ ಟ್ರೀಸ್ ಅಲಾಂಗ್ ದ ಸೀ ಸೈಡ್. ಸಮುದ್ರದ ದಂಡಿಗೆ ಸ್ಟೇಟ್ ಏನಿದ್ದು ಟ್ರೀಸ್ ಇದ್ದು ಅಂತ. ಸೊ ಅಲಾಂಗ್. ನೆಕ್ಸ್ಟ್ ಇಲ್ಲಿ ಥ್ರೂ ಮತ್ತು ಅಕ್ರಾಸ್. ದ ಟ್ರೈನ್ ಪಾಸ್ಡ್ ಥ್ರೂ ದ ಟನಲ್. ಮೂಲಕ ಸರಾಯ ಟನಲ್ ಮೂಲಕ ಟ್ರೈನ್ ಆಯ್ಸಂತ. ನೆಕ್ಸ್ಟ್ ಐ ಕ್ಯಾನ್ ಸಿ ಥ್ರೂ ದ ವಿಂಡೋ ಮೂಲಕ. ಥ್ರೂ ಅಂದ್ರೆ ಮೂಲಕ, ಅಕ್ರಾಸ್ ಅಂದ್ರೆ ಅಡ್ಡ. ಪ್ರಿಪರೇಷನ್ ಮುಗೀತು.